ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮ 8:30ಯಿಂದ 9:00ವರೆಗೂ ಪ್ರಸಾರ ಆಗುತ್ತೆ. ಒಂದು ಅವಧಿಗಳ ಕಾಲ. ಇವತ್ತು ನೀವು ಫೋನ್ ಮಾಡ್ತೀರಾ, ನಿಮ್ಮ ಕರೆ ನಾನು ಸ್ವೀಕರಿಸ್ತೀನಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡುವಂಥ ಕಾರ್ಯಕ್ರಮ ಇವತ್ತು. ಈ ಕಾರ್ಯಕ್ರಮ ಪ್ರಾರಂಭ ಮಾಡುವುದಕ್ಕೆ ಮೊದಲಾಗಿ ನಮ್ಮ ಈ ಕಾರ್ಯಕ್ರಮದ 4 ನಿಯಮಗಳನ್ನು ತಾವು ಅನುಸರಿಸಬೇಕು. ಮೊಟ್ಟ ಮೊದಲನೇದಾಗಿ ನಿಮಗೆ ಕಾಲ್ ನಮ್ಮ ಚಾನಲ್ಗೆ ಕನೆಕ್ಟ್ ಆದ ತಕ್ಷಣ ನಿಮ್ಮ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ, ಇಲ್ಲ ಮ್ಯೂಟ್ ಮಾಡಿಬಿಟ್ಟು ಮಾತಾಡಿ, ಇಲ್ಲ ಟಿ ವಿ ಇಲ್ದವ್ರ ಕಡೆ ಹೊರಗಡೆ ಬಂದು ಮಾತಾಡಿ, ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡಬೇಡಿ. ಎರಡನೇದು, ನೀವೆಲ್ಲಿ ಕಾಲ್ ಕನೆಕ್ಟ್ ಆಗುತ್ತೋ ಅಲ್ಲೇ ನಿಂತ್ಕೊಂಡು ಮಾತಾಡಿದ್ರೆ ನಿಮಗೆ ಕಾಲ್ ಕಂಪ್ಲೀಟಾಗಿ ಮಾತಾಡ್ಬೋದು. ಇಲ್ಲಾಂದರೆ ಓಡಾಡ್ಕೊಂಡು ಮಾತಾಡ್ತಾರೆ, ಒಂದು ಕಡೆ ಕಾಲ್ಸ್ ನೆಟ್ವರ್ಕ್ ಸಿಗುತ್ತೆ, ಇನ್ನೊಂದು ಕಡೆ ನೆಟ್ವರ್ಕ್ ಸಿಗೋದಿಲ್ಲ. ಮೂರನೇದು, ಯಾರು ಕಾಲ್ ಮಾತಾಡಬೇಕು ಅಂತಾರೋ ಅವರೇ ಕಾಲ್ ಮಾಡಿದ್ರೆ ಒಳ್ಳೆಯದು. ಯಾರೋ ಕಾಲ್ ಮಾಡ್ತಾರೆ, ಅವರೆಲ್ಲೋ ಮಲಗಿರ್ತಾರೆ, ಇನ್ನೆಲ್ಲೋ ಇರ್ತಾರೆ, ಅಲ್ಲಿ ತೊಗೊಂಡೋಗೋಷ್ಟರೊಳಗೆ ಮೊಬೈಲ್ ಕೊಡೋಷ್ಟರೊಳಗೆ ಡಿಸ್ಕನೆಕ್ಟ್ ಆಗುತ್ತೆ. ಮತ್ತು ತುಂಬ ದೊಡ್ಡ ಸ್ಟೋರಿ ಹೇಳೋದು ಬೇಡ. ನಿಮ್ಮ ಸಮಸ್ಯೆ ಏನಿದೆ ಚಿಕ್ಕದಾಗಿ ಚೊಕ್ಕಟ್ಟವಾಗಿ ಸ್ಪಷ್ಟವಾಗಿ ಹೇಳಿ, ಅದಕ್ಕೆ ನಾನು ಪರಿಹಾರ ತಿಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಪ್ರಾರಂಭಿಕವಾಗಿ ಯಾರೋ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಗಳೇ, ನಾವು ಬೆಂಗಳೂರಿನಿಂದ ಕಾಲ್ ಮಾಡ್ತಾ ಇದ್ದೀವಿ ಗುರುಗಳೇ. ಭಾಳ ಸಂತೋಷ, ಹೇಳಿ ಅಮ್ಮ. ನಮ್ದು 2 ಪ್ರಶ್ನೆ ಇದೆ ಗುರುಗಳೇ. ಹೇಳಿ. ನಾನು ಅಗ್ನಿ ದೀಕ್ಷೆ ಪಡೆದಿದ್ದೀನಿ ನಿಮ್ಮ ಹತ್ರ ಮೈಸೂರಲ್ಲಿ. ನಮ್ಮ ಮನೆಯವ್ರಿಗೆ ಸುಮಾರು 1 ತಿಂಗಳಿಂದ ಮಂಡಿ ಅವರು ಕುತ್ಕೊಳಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಆಮೇಲೆ ನೆನ್ನೆ ಬಡ್ಡಿ ಮಹಾಕಾಳಿ ದೇವ್ರಿಗೆ ಹೋಗಿ ತಡೆ ಓಡಿಸ್ಕೊಂಬಂದ್ರಿ. ಆಮೇಲೆ ನಮ್ಮ ಅಣ್ಣ ತಮ್ಮಂದ್ರದ್ದು ಒಂದು ವಿಷಯ ಗುರುಜಿ, ಅವ್ರು ತುಂಬಾ ಕಿತ್ಲಾತಾರ. ಒಬ್ರ ಮಕ್ಕ ನೋಡಿದ್ರೆ ಒಬ್ರಿಗೆ ಆಗೋದಿಲ್ಲ. ನಂಗೆ 2 ಪ್ರಶ್ನೆಗೆ ಪರಿಹಾರ ಕೊಡುತ್ತೆ. ನೀವು ಲಾಸ್ಟ್ ಟೈಮ್ ಕಾಲ್ ಮಾಡಿದ್ರಲ್ವ ನೀವು ಇದೇ ಪ್ರಶ್ನೆಗೆ? ಇಲ್ಲ ಗುರುಗಳೇ, ಫಸ್ಟ್ ಟೈಮ್ ನೀವು ಮಾತಾಡ್ತೀರ? ಇಲ್ಲ, ಅಣ್ಣ ತಮ್ಮಂದ್ರದ್ದು ಇದು. ಏನು ನಿಮ್ದು ಅಣ್ಣ ತಮ್ಮದ ಸಮಸ್ಯೆ ಏನು? ಅಂದ್ರೆ ಅವ್ರು ಒಬ್ರ ಮಕ್ಕ ನೋಡಿದ್ರೆ ಒಬ್ರಿಗೆ ಆಗೋದಿಲ್ಲ ಗುರುಗಳೇ. ಅವರು ಒಬ್ಬ ಇವನ್ ಮಕ್ಕ ನೋಡಿದ್ರೆ ಅವಂಗಾಗಿರೋದಿಲ್ಲ, ಅವನ್ ಮಕ್ಕ ನೋಡಿದ್ರೆ ಇವಂಗಾಗೋದಿಲ್ಲ. ಇಬ್ರು 3 ಒಂತಾಗ ಸೇರಿದ್ರೆ ವಿಪರೀತ ಜಗಳ ಮಾಡ್ತಾರೆ. ಒಬ್ಬ ಅಣ್ಣ ಕುಡಿತಾರೆ ತುಂಬಾ. 3 ಸೇರಿದಾಗ ಜಗಳ. ನಾನು ಎಲ್ಲೆಲ್ಲೋ ನೀವ್ ಹೇಳಿದ ಪರಿಹಾರ ಎಲ್ಲ ಮಾಡಿದೀನಿ. ನಮ್ಮ ಮನೆ ದೇವ್ರು ಕುಲ ದೇವ್ರ ತಕಲ್ಲ ಹೋಗಿ ಕರ್ಕೊಂಡು ಹೋಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಿದ್ದೀರಿ. ಆದ್ರೂ ಒಬ್ರ ಮಕ್ಕನ ಒಬ್ರಿಗೆ ಆಗೋದಿಲ್ಲ ಗುರುಜಿ. ಮನೇಲಿ ಸುದರ್ಶನ ಹೋಮ ಮಾಡಿಸಿ. ಸುದರ್ಶನ ಹೋಮ? ಮನೇಲಿ ಸುದರ್ಶನ ಹೋಮ ಮಾಡಿಸಿ, ಅವ್ರನ್ನೇ ಕೂರಿಸಿ ಮಾಡಿಸಿ, ಎಲ್ಲ ಸರಿ ಹೋಗುತ್ತೆ. ಅವ್ರು ಮಾತಾಡೋದಿಲ್ಲ ಗುರುಜಿ ಇಬ್ರು? ನಾನೇನು ಮಾಡೋಕ್ಕಾಗಲ್ಲ. ಹಾಗಾದ್ರೆ ಯಾರ ತಮ್ಮನ ಮನೇಲಿ ಮಾಡಿಸ್ಬೋದಾ? ಎಲ್ಲೋ ನಿಮ್ಮ ತಂದೆ ತಾಯಿ ಎಲ್ಲಿ ಇದ್ದಾರೋ, ಅವರು ಯಾವ ಮನೇಲಿ ಇದ್ದಾರೋ ಮಾಡಿಸಿ ಸುದರ್ಶನ ಹೋಮ ಭಾಳ ಒಳ್ಳೇದಾಗತ್ತೆ. ಮಂಡಿ ನೋವು ಗುರುಜಿ? ಮಂಡಿ ನೋವು ಫಸ್ಟು ಯೂರಿಕ್ ಆ್ಯಸಿಡ್ ಚೆಕ್ ಮಾಡಿಸಿ, ಬ್ಲಡ್ಡಲ್ಲಿ ಯೂರಿಕ್ ಆ್ಯಸಿಡ್ ಎಷ್ಟಿದೆ ಅಂತ ಚೆಕ್ ಮಾಡಿಸಿ. ಅದಿತ್ತು ಅಂದರೆ ನೀವು ಟ್ರೀಟ್ಮೆಂಟ್ ತೊಗೋಬೇಕು. ಎರಡನೇದು, ನಿಂಬೆಹಣ್ಣು ಹಚ್ಚಿ, ನಿಂಬೆಹಣ್ಣು ರಸ ಹಚ್ಬಿಟ್ಟು ಸೂರ್ಯನ ಬೆಳಕಲ್ಲಿ ಕೂತ್ಕೊಳ್ಳಿ, 1 ವಾರ ಸರಿ ಹೋಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈಗ ಪರಿಹಾರ ಕೇಳಿದ್ಮೇಲೆ ಮಾಡಬೇಕು. ಅವ್ರು ಮಾಡಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗತ್ತೆ? ಸಮಸ್ಯೆಗೆ ಪರಿಹಾರ ಕೊಟ್ಟಾಗ ಮಾಡಬೇಕು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ಬಹುಶಃ ಕರೆ ಕಟ್ಟಾಯಿತು ಅನ್ಸುತ್ತೆ. ಹಲೋ, ನಾನು ಆಗಾಗ ಹೇಳ್ತೀನಿ, ನಾನು ನಮ್ಮ ಕುಲದೇವ್ರಿಗೆ ಹೋದೆ ಒಳ್ಳೇದಾಗಿಲ್ಲ, ನಮ್ಮ ಕುಲದೇವಿಗೆ ಹೋದೆ ಒಳ್ಳೇದಾಗಿಲ್ಲ, ತಿರುಪತಿಗೆ ಹೋದೆ, ಶಬರಿಮಲೆಗೆ ಹೋದೆ, ನಂಜನಗೂಡಿಗೆ ಹೋದೆ, ಮಂತ್ರಾಲಯಕ್ಕೆ ಹೋದೆ, ಎಲ್ಲ ಕಡೆ ಹೋಗ್ತೀರಾ. ಆದರೆ ನಾವು ಕೊಟ್ಟಿದ್ದ ಪರಿಹಾರ ಕರೆಕ್ಟಾಗಿ ಮಾಡಲ್ಲ. ಈಗ ಏನಾಗಿದೆ ಅಂದರೆ, ಒಂದು ಸಲ ಮಾಡಿದ ತಕ್ಷಣ ಪಟ್ಟಂತ ಪವಾಡ ಆಗಿಬಿಡಬೇಕು. ಯಾಕೆ ನಿಮ್ಮ ಮಂತ್ರಾಲಯ, ತಿರುಪತಿ, ಅಯ್ಯಪ್ಪ, ಶ್ರೀನಿವಾಸ, ನಿಮ್ಮ ಕುಲದೇವ್ರು ಯಾಕೆ ಒಳ್ಳೇದು ಮಾಡಲಿಲ್ಲ? ಯಾವ ಸಮಸ್ಯೆಗೆ ಏನು ಪರಿಹಾರ ಹೇಳಬೇಕು ಅದು ಮಾಡೋದಂದರೆ ಬಹಳ ಒಳ್ಳೆಯದು. ಹಲೋ. ಹಲೋ ಸರ್, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಬಿದರಿಂದ ಕಾಲ್ ಮಾಡ್ತಾ ಇದ್ದೀವಿ ಸರ್. ಎಲ್ಲಿಂದ? ಮುಧೋಳ ತಾಲೂಕು, ಬಾಗಲಕೋಟೆ ಡಿಸ್ಟಿಕ್ಕಿಂದ. ಭಾಳ ಸಂತೋಷ, ಹೇಳಿ ಅಮ್ಮ. ಸರ್, ನಮ್ಮ ಅಣ್ಣಂಗೆ ಮಕ್ಕಳೇ ಆಗಿಲ್ಲ. ಒಂದು 13 ವರ್ಷ ಆಯಿತು ಮದುವೆಯಾಗಿ. ಮದುವೆಯಾಗಿ 13 ವರ್ಷ ಆಯಿತು, ಆದರೆ ಮಕ್ಕಳೇ ಆಗಿಲ್ಲ. ಎಲ್ಲ ಕಡೆ ಕೇಳಿದ್ರೆ ಆಗ್ತವೆ ಅಂತ ಹೇಳ್ತಾರೆ. ಡಾಕ್ಟರ್ ಹತ್ರ ತೋರಿಸಿಲ್ಲ ಇಬ್ರಿಗೂ? ಹಾಂ ಸರ್, ಎಲ್ಲ ಡಾಕ್ಟರ್ ಕಡೆ ತೋರಿಸಿದ್ವಿ, ಬೆಳಗಾವಿ ಎಲ್ಲ ಕಡೆ ತೋರಿಸಿದ್ವಿ, ಬಟ್ ಎಲ್ಲಾದರೂ ಆಗಿಲ್ಲ ಸರ್. ಎಲ್ಲರೂ ಏನಂದ್ರು? ಇಬ್ಬರಿಗೆ ಮಕ್ಕಳು ಆಗ್ತವೆ, ಬಟ್ ಎಷ್ಟೇ ಡಾಕ್ಟರ್ ಕಡೆ ತೋರಿಸಿದ್ರು ಆಗ್ತಾ ಇಲ್ಲ ಸರ್.
ಈಗ ಅವ್ರಿಗೆ ಸರ್ಪದೋಷ ಇರ್ಬೋದು, ಪಿತೃಶಾಪ ಇರ್ಬೋದು, ಇಲ್ಲ ಅಂದರೆ ಯಾವುದಾದ್ರು ನಿಮ್ಮ ವಂಶದಲ್ಲಿ ಶಾಪ ಇದ್ದರೆ ಅಂಥವ್ರಿಗೆ ಮಕ್ಕಳಾಗೋದಿಲ್ಲ. ಅದನ್ನು ನಾನು ಇಲ್ಲಿ ಕೂತ್ಕೊಂಡು ಹೇಳೋಕ್ಕಾಗಲ್ಲ, ಜಾತಕ ಬೇಕು. ಇಲ್ಲ ಅಂದರೆ ಅವ್ರದ್ದು ನಿಮ್ಮ ಅಣ್ಣದು ವೀರ್ಯನ ಅನಾಲಿಸಿಸ್ ಮಾಡಿ, ಸೆಮೆನ್ ಅನಾಲಿಸಿಸ್ ಮಾಡಿ ರಿಪೋರ್ಟ್ ಕೊಡಿ. ನಿಮ್ಮ ಅತ್ತಿಗೆದು ಯೂಟ್ರಸ್ನ ಅಲ್ಟ್ರಾಸೌಂಡ್ಗ್ರಾಫ್ ಮಾಡಿ ಕೊಡಿ. ಅದರಲ್ಲಿ ಏನು ಬರುತ್ತೋ ನೋಡಿ ಹೇಳ್ತೀವಿ, ಮಕ್ಕಳಾಗತ್ತಾ ಆಗಲ್ವಾ, ಆಗದಿದ್ರೆ ಯಾವಾಗ ಆಗತ್ತೆ, ಈ ಥರ ಹೇಳ್ಬೋದು. ಈಗ ಏನೂ ಇಲ್ಲದೆ, ಡಾಕ್ಯುಮೆಂಟ್ಸ್ ಎವಿಡೆನ್ಸ್ ಇಲ್ಲದೆ, ಮೆಡಿಕಲ್ ರಿಪೋರ್ಟ್ ಇಲ್ಲ, ಜಾತಕ ಇಲ್ಲ ಅಂದರೆ ಹೇಳಲಿಕ್ಕೆ ಕಷ್ಟ. ನಾನು ಒಂದು ಸರ್ಪದೋಷ ಇರ್ಬೋದು, ಪಿತೃಶಾಪ ಇರ್ಬೋದು, ಇಲ್ಲಾಂದರೆ ಗುರುಶಾಪ ಇದ್ದರೂ ಮಕ್ಕಳಾಗಲ್ಲ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಾನಿಲ್ಲಿ ಕೂತ್ಕೊಂಡು ಏನೂ ಆಧಾರ ಇಲ್ಲದೆ ಹೇಳಲಿಕ್ಕೆ ತಪ್ಪಾಗತ್ತೆ. ಯಾಕಂದರೆ ಸುಮ್ಮನೆ ಏನೋ ಹೇಳಬಾರ್ದು, ಶಾಸ್ತ್ರಕ್ಕೆ ಅವಹೇಳನ. ಅದರಿಂದ ಜಾತಕ ಬೇಕು, ಜಾತಕದಲ್ಲಿದ್ದರೆ ಏನು ದೋಷ ಅಂತ ಗೊತ್ತಾಗತ್ತೆ. ಮೆಡಿಕಲ್ ರಿಪೋರ್ಟ್ ಇದ್ದರೆ ಏನು ಪ್ರಾಬ್ಲಮ್ ಇದೆ ಅವರಲ್ಲಿ, ಯಾವ ದೋಷದಿಂದ ಅವ್ರ ಮಕ್ಕಳಾಗ್ತಿಲ್ಲ ಅಂತ ಹೇಳ್ಬೋದು ನಾವು. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ ಹಲೋ ಹಲೋ, ಹೇಳಿಮ್ಮ, ಯಾವ ಊರಿಂದ ಫೋನ್ ಮಾಡ್ತೀರಿ? ದಾವಣಗೆರೆಯಿಂದ ರೀ. ದಾವಣಗೆರೆಯಿಂದ. ಹೇಳಿ, ಏನು ಸಮಸ್ಯೆ? ಮಕ್ಕಳು ಮನೆಯಲ್ಲಿ ಇರಂಗಿಲ್ರಿ, ಬೇರೆ ಅದಾರೆ. ಅವ್ರಿಬ್ರು ಮಾತಾಡೋದಲ್ಲ ಸರಿಯಾಗಿ. ನನ್ನ ಹತ್ರನು ಬಂದು ಏನು ಎಂತಮ್ಮ ಅಂತ ಕಷ್ಟ ಸುಖನೇ ಕೇಳಲ್ರಿ. ಬಿಟ್ಟು ಹೋಗಿದ್ದಾರೆ, ಮದುವೆ ಆಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ ಕರ್ಕೊಂಡವ್ರು ಅವ್ರನ್ನ. ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ರೇ ಅಮ್ಮ. ಇಬ್ಬರು ಹೆಣ್ಮಕ್ಳ ಗಂಡು ಮಕ್ಕಳ? ಇಬ್ರು ಗಂಡ್ಮಕ್ಳೇ. ಮದುವೆ ಮಾಡಿದ್ದೀರಿ ಇಬ್ರಿಗೂ? ಇಬ್ರಿಗೂ ಮದುವೆ ಮಾಡಿ ಸಣ್ಣನಿಗೆ ಒಂದು ದೊಡ್ಡನಿಗೆ ಹೇಳ್ರಿ. ಇವಾಗ ಏನು ಸಮಸ್ಯೆ? ಏನು ಬೇರೆನೆ ಹೋಗಿದಾರೆ ನೋಡ್ರಿ. ನನ್ನ ಮನೆ ಬಿಟ್ಟು ಸ್ವಂತ ನನ್ನ ಗಂಡದ ನಮ್ಗೆ ಅನಿವಾರ್ಯ ಇಲ್ಲ, ಬಿಟ್ಟು ಹೋಗಿದ್ದಾರೆ. ಸ್ವಂತ ನನ್ನ ತಕ್ಕ ಮಾತಾಡಲ್ಲ, ನನ್ಗೆ ಗುದ್ದಾಡಿಲ್ಲ ಏನುಲ್ರಿ. ದಿನ ಕೃಷ್ಣನ್ ಪೂಜೆ ಮಾಡಿ. ಹೌದ್ರಿ? ಕೃಷ್ಣನ್ ಫೋಟೋ ಇಟ್ಟು ದಿನ ಪೂಜೆ ಮಾಡಿ. ನಾನು ಬಾಬುನ ಹಿಡ್ಕೊಂತಾನೆ, ಓಂ ಶಾಂತಿಯಿಂದ ಬಾಬುನ್ ತಕೊಂಡ್ ಹಿಡ್ಕೊಂತಾನಿ. ಏನ ಬಾಬು ಶಿವಬಾಬುನ್ ತಕೊಂಡ್ ಹಿಡ್ಕೊಂತಾನಿ, ಓಂ ಶಾಂತಿಗೆ ಹೋಗ್ತಾನಿ. ನೀವು ಮಾಡಿಮ್ಮ. ಬಾಲಗೋಪಾಲ ಕೃಷ್ಣಾಯ ನಮಃ, ಓಂ ಬಾಲಗೋಪಾಲ ಕೃಷ್ಣಾಯ ನಮಃ, ಬಾಲಗೋಪಾಲ ಕೃಷ್ಣಾಯ ನಮಃ. ಬಾಲಕೃಷ್ಣನ ಪೂಜೆ ಮಾಡ್ತಾ ಬನ್ನಿ, ಮಕ್ಕಳು ನಿಮ್ಮ ಹತ್ರ ಆಕರ್ಷಣೆ ಆಗ್ತಾರೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದ. ನೋಡಿ, ಮಕ್ಕಳು ಬೇಕು ಅಂತ ಎಷ್ಟೋ ಹರಕೆ ಕಟ್ತೀವಿ, ವ್ರತಗಳು ಮಾಡ್ತೀವಿ, ಪೂಜೆ ಹೋಮ ಎಲ್ಲ ಮಾಡ್ತೀವಿ, ಮಕ್ಕಳಾಗತ್ತೆ. ತಾಯಿ ಸೇವೆನ ಮಾಡಲಿಲ್ಲ ಅಂದರೆ ಅವ್ರಿಗೆ ಎಷ್ಟೇ ಕೋಟಿ ಆಸ್ತಿ ಇದ್ರೂ, ಎಷ್ಟೇ ಅಧಿಕಾರ ಇದ್ರೂ, ಏನೇ ರೂಪವಂತ, ಯೌವನವಂತ, ಆರೋಗ್ಯವಂತ ಇದ್ದರೂ ಕೂಡ ಮುಕ್ತಿ ಮೋಕ್ಷ ಸಿಗೋದಿಲ್ಲ. ಏಕೆಂದರೆ ನಮಗೆ ಜನ್ಮ ಕೊಟ್ಟು ಬೆಳೆಸಿದಂಥ ತಂದೆ ತಾಯಿಗಳಿಗೆ ನಾವು ವಯಸ್ಸಾದ ಸಮಯದಲ್ಲಿ ಸೇವೆ ಮಾಡಲಿಲ್ಲ ಅಂದರೆ, ನೀವು ಏನೇ ದೇಶಕ್ಕೆ ಮಂತ್ರಿ ಆಗಿದ್ರೂ, ಕರೋಡ್ಪತಿ ಆಗಿದ್ರು ಕೂಡ ಅದು ಯಾವುದೂ ಆಪತ್ಕಾಲದಲ್ಲಿ ಬರೋದಿಲ್ಲ ಅಂತ ಗರುಡ ಪುರಾಣ ಹೇಳುತ್ತಿದ್ದು. ಮತ್ತೊಬ್ರು ಯಾರು ಹೇಳ್ತಾರೆ, ಕರೆ ಮಾಡ್ತಿದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಜಿ, ನಮ್ಮ ಬೆಂಗಳೂರಿಂದ ಮಂಜುಳಾ ಅಂತ. ಹೇಳಿ ಅಮ್ಮ. ನಮಸ್ತೆ ಗುರುಗಳೇ. ನಮಸ್ತೆ. ನಿಮ್ಮ ಪ್ರೋಗ್ರಾಮ್ 4 ವರ್ಷದಿಂದ ನೋಡ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ, ಎಲ್ಲದೂ ಒಳ್ಳೇದಾಗಿದೆ. ಮತ್ತೆ 9 ವಿಳೆದೆಲೆ ಪೂಜೆ ಹೇಳಿದ್ರಲ್ಲ, ಅಷ್ಟಲಕ್ಷ್ಮಿಯವ್ರ ಪೂಜೆ ಅಂತ, ಅದನ್ನ ಮಾಡಿದ್ಮೇಲೆ ಅಂತೂ ತುಂಬಾ ಒಳ್ಳೇದಾಗಿದೆ ಗುರುಜಿ. ನಂಗೆ ನಮ್ಮ ಮನೆಯವರು ಡಾಕ್ಟ್ರೇಟ್ ಬಂತು, ಆಮೇಲೆ ಕಾರು ಇತ್ತು, ಕೊಟ್ಬಿಟ್ಟಿದ್ವಿ. 6 ತಿಂಗಳಾದ್ರೂ ದುಡ್ಡು ಇಟ್ಕೊಂಡ್ರು ತಗೊಳಕ್ ಆಗ್ತಿರ್ಲಿಲ್ಲ. ಆ ಪೂಜೆ ಮಾಡಿದ್ಮೇಲೆ ಕಾರು ತಗೊಂಡಿದ್ದೀವಿ, ಎಲ್ಲ ಒಳ್ಳೇದಾಗ್ತಿದೆ ಗುರುಗಳೇ. ನಂಗೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಪ್ರೋಗ್ರಾಮ್ 4 ವರ್ಷದಿಂದ ಒಂದ್ ದಿನ ಬಿಡ್ದಂಗೆ ನೋಡ್ತಾ ಇದ್ದೀನಿ ಗುರುಗಳೇ ನಾನು. ಭಾಳ ಸಂತೋಷ ಅಮ್ಮ. ನಮ್ಮ ಕಡೆ ನಿಮ್ಗೆ ಒಳ್ಳೇದಾಯ್ತು ಅಂದರೆ ನಾವು ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕ ಆಯಿತು, ಭಾಳ ಖುಷಿ ಆಯಿತು. ನೀವು ನಮ್ಮ ಮನೆಯವರು ತುಂಬಾ ಕೋಪ ಆಯ್ತು. ನಿಮ್ಮ ಮನೆ ಒಂದು ಅನ್ನದ ಉಂಡೆ ಮಾಡ್ಕೊಂಡು ನಿಮ್ಮ ಮಂತ್ರ ಹೇಳ್ಕೊಂಡು ಓಂ ನಮಃ ಕಟ ವಿಕಟ ಅಂತ ಒಂದು ಶ್ಲೋಕ ಹೇಳ್ಕೊಟ್ರಲ್ಲ ಗುರುಗಳೇ, ಅದನ್ನು ಮಾಡ್ತಾ ಇದ್ದೀನಿ. ಅದು ಘೋರ ರೂಪಿಣಿ ಸ್ವ ಅಂತ ಒಂದು ಶ್ಲೋಕ ಹೇಳ್ಕೊಟ್ರಲ್ಲ, ಅದನ್ನು ಮಾಡ್ತಾ ಇದ್ದೀನಿ. ಅದು ತುಂಬಾ ಒಳ್ಳೇದಾಗಿದೆ ಗುರುಗಳೇ. ಭಾಳ ಎಲ್ಲದಕ್ಕೂ ಎಲ್ಲ ನೀವು ಹೇಳಿದ್ದೆಲ್ಲ ಮಾಡ್ತಿರ್ತೀವಿ. ಮನೆಯಲ್ಲಿ ಚೆನ್ನಾಗಿದೆ, ಇವಾಗ ನೆಮ್ಮದಿ ಇದೆ, ಎಲ್ಲ ಇದೆ ಗುರುಗಳೇ. ಈಗ ನಿಮ್ಮ ಪ್ರೋಗ್ರಾಮ್ ಇಂದ. ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ಅವರ ಅರ್ಚಕರಿದ್ದಾರೆ ಗುರುಗಳೇ, ಅಮ್ಮನವರ ದೇವಸ್ಥಾನದಲ್ಲಿ. ಎಲ್ಲಿ? ಅಮ್ಮನವರ ದೇವಸ್ಥಾನದಲ್ಲಿ ಅರ್ಚಕರು ಗುರುಗಳೇ. ಯಾವ ಊರಲ್ಲಿ? ಇಲ್ಲೇ ಬೆಂಗಳೂರು ಗುರುಗಳೇ. ಯಾವ ದೇವಿ ಆರಾಧನೆ ಮಾಡ್ತಾರೋ ಅವರು? ಅದು ಹೆಸರು ಹೇಳೋದು ಬೇಡ, ಅದು ಟಾಪ್ 5 ಇದೆ, ಕರ್ನಾಟಕಕ್ಕೆ ಟಾಪ್ 5 ಇದೆ ಅದು. ಅಲ್ಲ, ದೇವರ ಹೆಸರು ಹೇಳಕ್ಕೇನಮ್ಮ, ದೇವರ ಹೆಸರು ಹೇಳ್ಬೇಕಲ್ವಾ? ಅಮ್ಮನವ್ರ ದೇವಸ್ಥಾನ ಗುರುಗಳೇ. ಆಗ್ಲಮ್ಮ, ಒಳ್ಳೇದಾಗ್ಲಿ.
ಗುರುಗಳೇ, ನಮ್ಮ ಮನೆಯವ್ರಿಗೆ ತಿಂಗಳಲ್ಲಿ ಒಂದ್ 2-3 ಸಲ ಇದ್ದಕ್ಕಿದ್ದಂಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಯಾಕೆ ಏನು ಅಂತ ಗೊತ್ತಾಗ್ತಿಲ್ಲ. ಡಾಕ್ಟರ್ ಹತ್ರ ತೋರಿಸಿದ್ರೆ ಫುಡ್ ಪಾಯ್ಸನ್ ಅಂತಾರೆ. ಮನೇಲಿ ಎಲ್ಲಾರು ಅದನ್ನೇ ತಿಂದಿರ್ತೀವಿ, ಅವ್ರಿಗೆ ಯಾರಿಗೂ ಆಗಿಲ್ಲ. ಇವ್ರಿಗೆ ಯಾಕೆ ಫುಡ್ ಪಾಯ್ಸನ್ ಆಗುತ್ತೆ ಗುರುಗಳೇ? ಇದು ನೀವು ಯಜಮಾನ್ರು ಯಾವ ದೇವ್ರು ಪೂಜೆ ಮಾಡ್ತಿದ್ದಾರೋ ಆ ದೇವ್ರಿಗೆ ಅರ್ಕೆ ಕಟ್ಕೊಂಡು ಪ್ರಾರ್ಥನೆ ಮಾಡಕ್ಕೆ ಹೇಳಿ. ಯಾವ ದೇವ್ರು ಪೂಜೆ ಮಾಡ್ತಿದ್ದಾರಲ್ಲ ಆ ದೇವಿಗೆ ಪ್ರಾರ್ಥನೆ ಮಾಡಿ ಅರ್ಕೆ ಕಟ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ದಾವಣಗೆರೆಯಿಂದ ಕಾಲ್ ಮಾಡ್ತಾ ಇರೋದು ಗುರುಜಿ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಿ ಅಮ್ಮ. ಗುರುಜಿ, ಅವನು ಈ ವರ್ಷ SLC ಬರೀತಾ ಇದ್ದಾನೆ ಗುರುಜಿ. ಅವನು ಎಜುಕೇಶನ್ ಸ್ವಲ್ಪ ಡಲ್ ಇದೆ ಗುರುಜಿ. ಅವನಿಗೆ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ. ಅದಕ್ಕೆ ಒಂದು ಪರಿಹಾರ ಹೇಳ್ತೆ ಗುರುಜಿ. ಹತ್ತಿ ಹಣ್ಣಿನ ಮರ ಗೊತ್ತಾ? ಔದಂಬರ ವೃಕ್ಷ. ಗೊತ್ತು ಗುರುಜಿ. ಹತ್ತಿ ಹಣ್ಣಿನ ಮರಕ್ಕೆ ದಿನ ಬೆಳಗ್ಗೆ ಎದ್ದು ಅಥವಾ ಅವ್ನಿಗೆ ಯಾವಾಗ ಸಮಯ ಸಿಗುತ್ತೋ ಕರ್ಕೊಂಡೋಗಿ 108 ಪ್ರದಕ್ಷಿಣೆ ಮಾಡಿಸಿ 21 ದಿವಸ, 21 ದಿನ ಇಲ್ಲ 48 ದಿವಸ ಇಲ್ಲ 54 ದಿವಸ ಇಲ್ಲ 108 ದಿವಸ ಪ್ರದಕ್ಷಿಣೆ ಮಾಡಿಸಿ. ಮಾಡಬೇಕಾದ್ರೆ ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ, ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ, ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ, ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ ಅನ್ನೋ ಮಂತ್ರ ಹೇಳ್ತಾ ಪ್ರದಕ್ಷಿಣೆ ಮಾಡಿಸಿ. ಭಾಳ ಚೇಂಜಸ್ ಆಗುತ್ತೆ ನೋಡಿ. ಥ್ಯಾಂಕ್ ಯು ಗುರುಜಿ. ಅವ್ನು ಓದ್ತಾನೆ ಗುರುಜಿ, ಬಟ್ ಅವನಿಗೆ ನೆನಪಲ್ಲಿ ಉಳಿತಾ ಇಲ್ಲ ಗುರುಜಿ. ಎಕ್ಸಾಮ್ ಬರೆಯುವಾಗ, ಟೆಸ್ಟ್ ಬರೆಯುವಾಗ ಮರ್ತು ಹೋಗ್ತುತ್ತೆ ಅಂತ ಹೇಳ್ತಾನೆ ಗುರುಜಿ. ಇದು ಮಾಡಿಸಿ, ಇದು ಮಾಡಿ ಮತ್ತು ನಿಮಗೆ ಭಾಳಷ್ಟು ಕಾನ್ಸಂಟ್ರೇಷನ್ ಇಂಪ್ರೂವ್ಮೆಂಟ್ಗೆ, ಮೆಮೊರಿಗೆ ಎಲ್ಲ ಕಡೆ ಇಂಪ್ರೂವ್ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈ ಮಕ್ಕಳು ವಿದ್ಯಾಭ್ಯಾಸ ಓದೋದು ಕಮ್ಮಿ ಮತ್ತು ಮೆಮೊರಿ ಪವರ್ ಕಮ್ಮಿ ಆಗುತ್ತೆ, ಕಾನ್ಸಂಟ್ರೇಷನ್ ಇಲ್ಲ, ನಿಗಾ ಇಲ್ಲ, ಓದಿದೆಲ್ಲ ಮರ್ತೋಗುತ್ತೆ ಅನ್ನೋದಕ್ಕೆಲ್ಲ ನಾನು ಕೆಲವು ಎಪಿಸೋಡ್ ಮಾಡಿ ಸರಸ್ವತಿ ಮುದ್ದೆ 12 ವೆರೈಟೀಸ್ ಸರಸ್ವತಿಗಳಿದ್ದಾರೆ. ನೀಲ ಸರಸ್ವತಿ, ಜ್ಞಾನ ಸರಸ್ವತಿ, ಬರಹ ಸರಸ್ವತಿ ಅಂತಲ್ಲಿ 12 ವೆರೈಟಿ ನಾನು ಎಪಿಸೋಡ್ ಮಾಡಿದ್ದೀನಿ. ಬಹುಶಃ ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಆಗಿದೆ. ನೀವು ಅದನ್ನು ನೋಡಿದ್ರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತೊಬ್ರು ಯಾರೋ ಕಾಲ್ ನಂಬರ್ ರೆಡಿ ಇದ್ದಾರೆ. ಹಲೋ. ಹಲೋ. ಜೋರ ಮಾತಾಡ್ಬೇಕು, ಕೇಳಿಸ್ತಾ ಇಲ್ಲ. ಹೇಳಿ, ಯಾವ ಊರಿಂದ ಕಾಲ್ ಮಾಡ್ತೀರಿ? ನಾವು ಆಗಲ್ವಾಡಿಯಿಂದ. ಎಲ್ಲಿಂದ? ಆಗಲ್ವಾಡಿ, ತುಮಕೂರು ತಾಲೂಕು. ಹೇಳಿ, ಸ್ವಲ್ಪ ಜೋರ ಮಾತಾಡಬೇಕು. ಹೇಳಿ, ಕೇಳ್ತಾ ಹೇಳಿ. ಹೇಳಿ, ಏನು ಸಮಸ್ಯೆ? ನಮ್ಮ ಮನೆಯವರಿಗೆ ಹುಷಾರಿಲ್ಲ, ಅದಕ್ಕೆ ಕೇಳಬೇಕಾಯ್ತು. ಏನು ಕಾಯಿಲೆ? ಅವರು ಗಾಡಿಲಿ ಬಿದ್ದಿದ್ರು, ಮಾತಾಡಕ್ಕೆ ಇದು ಮಾಡ್ತಾರೆ. ಏನೇನ? ಆಮೇಲೆ ಮನೆಯಲ್ಲಿ ಗಾಡಿಲಿ ಬಿದ್ದಿದ್ರು. ಹಲೋ. ಅವ್ರಿಗೆ ಬಹುಶಃ ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲಿ ಮಾತಾಡ್ತಿದ್ದಾರೆ. ಕಾಲ್ ಕಟ್ಟಾಯಿತು, ನಾನೇನು ಮಾಡಲಿಕ್ಕಾಗಲ್ಲ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. 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 ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಸಾಯಿರಾಮ್ ಗುರುಜಿ, ನಾವು ಹಾಸನಿಂದ ಕಾಲ್ ಮಾಡ್ತಿದ್ದೀವಿ. ಸಾಯಿರಾಮ್, ಹೇಳಿ ಅಮ್ಮ. ಗುರುಜಿ, ನಾನು ಜಯಂತ್ ಅಂತ. ಏನಂತ? ಜಯಂತ್. ಹೇಳಿ. ಹಲೋ. ನನ್ಗೆ ಯಾಕೋ ವಿದ್ಯಾಭ್ಯಾಸದಲ್ಲೆಲ್ಲ ಸ್ವಲ್ಪ ಓದಕ್ಕೆಲ್ಲ ನೀಟಾಗಿ ಆಗ್ತಿಲ್ಲ ಗುರುಜಿ. ಏನು ಓದ್ತಾ ಇರೋದು? ನಾನು 9th ಸ್ಟ್ಯಾಂಡರ್ಡ್, ಹಾಸ್ಟೆಲಲ್ಲಿ ಇದ್ದೀನಿ. ಹಾಸ್ಟೆಲಲ್ಲಿ ಓದ್ತಾ ಇದೆಯಾ? ಏನು ಸಮಸ್ಯೆ ನಿಂದು? ಹಾಸ್ಟೆಲಿಂದ ಮನೆಗೆ ಬರ್ಬೇಕು ಅನ್ಸುತ್ತೆ ಗುರುಜಿ ಯಾವಾಗ್ಲೂ. ನೀನು ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ, ಕ್ಲಾರಿಟಿ ಇಲ್ಲ. ಹಾಸ್ಟೆಲಿಂದ ಮನೆಗೆ ಬರ್ಬೇಕು ಅನ್ಸುತ್ತೆ ಗುರುಜಿ ಯಾವಾಗ್ಲೂ. ನಿಮ್ಮ ತಂದೆ ತಾಯಿ ಹತ್ರ ಮಾತಾಡಿದ್ಯಾ? ಏನಂದ್ರು? ಅವರು 2 ವರ್ಷ ಹಾಸ್ಟೆಲ್ ಇದೆ, ಮುಂದಿನ ವರ್ಷ ಇಲ್ಲಿ ಹಾಸನ ಬರು ಅಂತ ಅಂತಾರೆ. ಓದು ಮನೇಲಿ. ಈಗ ಯಾವ ಊರು ನಿಮ್ಮದು? ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ? ಹಾಸನ ಇರ್ತಾರೆ. ನೀ ಯಾವ ಊರಲ್ಲಿ ಹಾಸ್ಟೆಲ್ ಇದೆಯಾ? ನಾನು ಮೂಡ್ಬಿದ್ರೆ. ಮತ್ತು ಒಳ್ಳೆ ಜಾಗದಲ್ಲಿ ಇದೆಯಾ? ಓದು. ನೋಡು, ಚೆನ್ನಾಗಿ ಓದ್ಲಿ ಅಂತ ನಿಮ್ಮ ತಂದೆ ತಾಯಿ ಹಾಸ್ಟೆಲ್ ಹಾಕಿದ್ದಾರೆ. ಮನೇಲಿ TV. ಹಲೋ. ನೀನು ಮೂಡ್ಬದಲ್ಲಿ ಓದು. SLCನ ಫಸ್ಟ್ ಕ್ಲಾಸಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಮಾಡ್ಕೋ. ಓದ್ಲಿ ಅಂತ ಖುಷಿಗೆ ನಿಮ್ಮ ತಂದೆ ತಾಯಿ ಹಾಕಿದ್ದಾರೆ. ಇಲ್ಲಾಂದರೆ ನಿನ್ನೆ ಯಾಕೆ ಹೊರಗಡೆ ಬಿಡ್ತಾಯಿದ್ರು? ಚೆನ್ನಾಗಿ ಓದು. ಮನೆಗೆ ಹೋಗೋದು ಇದ್ದೇ ಇರುತ್ತೆ, ಮನೇಲಿ ಹೋಗೋದು ಇದ್ದೇ ಇರುತ್ತೆ. ಓದ್ಬಿಡು ಚೆನ್ನಾಗಿ. ಮೋಸ್ಟ್ಲಿ TV ನೋಡ್ತೀಯಾ ಅನಿಸುತ್ತೆ, ಆಟ ಪಾಠಗಳು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀಯಾ, ಅದಕ್ಕೆ ಹಾಸ್ಟೆಲ್ಗೆ ಹಾಕಿದ್ದಾರೆ.
ಹಾಸ್ಟೆಲ್ ಇದು ಓದು, ಇದೊಂದು ಒಳ್ಳೆ ಏಜು, ಓದು. ಆಮೇಲೆ ಮಾಮೂಲಿ ನಿಮ್ಮ ತಂದೆ ತಾಯಿ ಜೊತೆ ಇರೋ ಯೋಗ ಇದ್ದೇ ಇರುತ್ತೆ. ನನ್ನ ಪ್ರಕಾರ ನೀನು ಹಾಸ್ಟೆಲ್ ಹೋದ್ರೆ ಚೆನ್ನಾಗಿರ್ತೀಯ, ಚೆನ್ನಾಗಿ ಇಂಪ್ರೂವ್ ಆಗ್ತೀಯ. ಸಾಯಿರಾಮ್ ಗುರುಜಿ, ಸಾಯಿರಾಮ್. ನಾನು ಅವ್ರ ಅಮ್ಮ ಮಾತಾಡ್ತಿರೋದು ಗುರುಜಿ. ಹೇಳಿ ಅಮ್ಮ. ಗುರುಜಿ ಅವ್ರೆ, ಅವನು ಹೆಣ್ಮಕ್ಳಿಗೆ ಲೆಟರ್ ಎಲ್ಲ ಬರ್ದ್ಬಿಟ್ಟಿದ್ದಾನೆ ಗುರುಜಿ, ಹಂಗಾಗಿ ಸ್ಕೂಲಿಂದ ಹೊರಗಡೆ ಕಳ್ಸಿದ್ದಾರೆ. ಓಹೋ. ಹ್ಞೂ ಗುರುಜಿ. ಮತ್ತೆ ಈಗ ಅದೇ ಬುಧವಾರ ಗುರುವಾರಷ್ಟರಲ್ಲಿ ಕರ್ಕೊಂಬಂದ್ ಬಿಡಿ ಅಂತ ಹೇಳ್ತಾ ಇದಾರೆ. ಅವ್ನಿಗೆ ಏನಾರು ಒಂದು ಯಾವ ತರ ಇರ್ಬೇಕು, ಏನ್ ಜ್ಞಾನ ಮಾಡ್ಬೇಕು ಅಂತ ಒಂಚೂರು ಹೇಳ್ಕೊಡಿ ಗುರುಜಿ. ಈಗ ನಿಮ್ಮ ಮನೇಲಿ ಇಟ್ಕೊಂಡಿದ್ದೀರ ಅವನ್ನ? ಗುರುಜಿ, ಈಗ ಮೊನ್ನೆ ಕರ್ಕೊಂಬಂದಿದ್ದೀವಿ ಗುರುಜಿ. ಸೊ ಹುಡುಗಿಗೆ ಲೆಟ್ರ್ ಬರೆದ್ಬಿಟ್ಟ ಅಂತೇಳಿ ಅವ್ರು ಕಳಿಸ್ಬಿಟ್ಟಿದ್ರೆ ನೀವು ಕರ್ಕೊಂಬಂದಿದ್ದೀರಾ? ಹೌದು ಹೌದು ಗುರುಜಿ. ಅವನಿಗೆ ಕೌನ್ಸಿಲಿಂಗ್ ಮಾಡಿಸ್ಬೇಕಮ್ಮ, ಕೂತ್ಕೊಂಡು ತಿಳುವಳಿಕೆ ಕೊಡಬೇಕು. ನಿಮ್ಮ ಮನೆ ದೇವ್ರು ಯಾವ ದೇವರು? ಗಂಡು ದೇವರು? ನರಸಿಂಹಸ್ವಾಮಿ ಗುರುಜಿ, ಕದ್ರಿ ನರಸಿಂಹಸ್ವಾಮಿ. ಅವನಿಗೆ 1 kg ತುಲಾಭಾರ ಮಾಡಿಸಿ, ಅಕ್ಕಿ ಅಥವಾ ಬೆಲ್ಲದಲ್ಲಿ, ಅಕ್ಕಿ ಅಥವಾ ಬೆಲ್ಲನ ತುಲಾಭಾರ ಮಾಡಿಸಿ. ಈ ಥರ ಕಾಮಕ್ಕೆ, ಸೆಕ್ಸ್ಗೆ ರಿಲೇಟೆಡ್ ಆದಂಥ ಕೆಲವು ದೋಷಗಳಿದ್ರೆ ನಿವಾರಣೆ ಆಗುತ್ತೆ. ತುಲಾಭಾರ, ಅಕ್ಕಿ ಅಥವಾ ಬೆಲ್ಲನ ತುಲಾಭಾರ ಮಾಡಿ. ಈ 9ನೇ ಕ್ಲಾಸ್ಗೆ ಇವನು ಈ ಥರ ಎಲ್ಲ ಮಾಡ್ತಾ ಇದ್ದಾನೆ, ಅದು ತಪ್ಪು, ಭಾಳ ಕಷ್ಟ ಆಗುತ್ತೆ ಮುಂದೆ. ನೀವು ಇದಕ್ಕೆ ಪರಿಹಾರ ನಿಮ್ಮ ಕುಲದೇವ್ರಿಗೆ ಹೋಗಿ ಗಂಡು ದೇವರಿಗೆ ತುಲಾಭಾರ ಮಾಡಿಸಿ, ಖಂಡಿತ ಒಳ್ಳೆಯದಾಗತ್ತೆ, ಚೆನ್ನಾಗಾಗ್ತಾನೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ನಮಸ್ತೆ. ಹಲೋ. ನಮಸ್ತೆ ರೀ. ನಮಸ್ತೆ, ಸ್ವಲ್ಪ ಜೋರಾಗಿ ಮಾತಾಡಿ. ಹ್ಞೂ ರೀ. ಹೇಳಿಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಇಲ್ಲಿ ಚಿತ್ರದುರ್ಗ ರೀ. ಎಲ್ಲಿಂದ? ಚಿತ್ರದುರ್ಗ ಭರಮಸಾಗರ. ಹೇಳಿ, ಬೇಗ ಹೇಳಿ, ಏನು ಸಮಸ್ಯೆ ಬೇಗ ಹೇಳಿ. ಏನು ಸಮಸ್ಯೆ? ಮನೆಯದೇ ಸಮಸ್ಯೆ. ಏನು ಪ್ರಾಬ್ಲಮ್ಮು? ಬೇರೆ ಎಷ್ಟು ದುಡಿದ್ರು ಕೈಗೆ ಹತ್ತಲ್ಲ, ಅದಕ್ಕೆ. ಹ್ಞೂ ರೀ. ಅದಕ್ಕೆ ಏನು ಕೆಲಸ ಮಾಡ್ತೀರಿ ನೀವು? ನಾವು ರೈತರು ರೀ, ವ್ಯವಸಾಯ ಮಾಡ್ತಾರೆ ನಮ್ಮ ಮಗ. ನಿಮ್ಮ ಮಗ ವ್ಯವಸಾಯ ಮಾಡ್ತಾರಾ? ಹ್ಞೂ ರೀ, ವ್ಯವಸಾಯ ಮಾಡ್ತಾರೆ. ಹಸು ಸಾಕಿದ್ದೀರಾ? ಹಾಂ, ಹಸು? ಹ್ಞೂ, ಹಸು ಇದಾವೆ ರೀ, 2 ಅದಾವೆ. 2 ಇದೆ. ಓಕೆ. ಮತ್ತು ಗೋಸೇವೆ ಮಾಡಿದ್ಮೇಲೆ ಭಾಳ ಒಳ್ಳೇದಾಗತ್ತಲ್ಲ, ಏನು ಪ್ರಾಬ್ಲಮ್ ಇದೆ ಹೇಳಿ, ನಿಮ್ಮ ಸಮಸ್ಯೆ ಕರೆಕ್ಟಾಗಿ ಹೇಳಿ. ಏನು ನೋಡ್ರಿ, ನಾವು ಎಷ್ಟು ದುಡಿದ್ರು ಕೈಯಾಗಿರಲ್ಲ, ಬರೀ ಸಾಲ ಸಾಲ, ಕಷ್ಟ ಎಲ್ಲ. ಅಕ್ಕಪಕ್ಕ ಒಂಥರ ಎಲ್ಲ ಚತುರ್ತರ ನೋಡ್ತಾರೆ. ಓಕೆ. ನಿಮ್ಮ ಮಗ ಓದೋಕ್ಕೆ ಬರುತ್ತಾ? ಹ್ಞೂ ರೀ, ಬರ್ತೈತೆ ರೀ, ಸದ್ಯ ಅದಾರ. ನಿಮ್ಮ ಮನೆಯಲ್ಲಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ ತಡೀರಿ, ಕೊಡ್ತೀನಿ, ನಮ್ಮ ಸದ್ಯ ಕೈ ಕೊಡ್ತೀನಿ. ಹಲೋ. ಹೇಳ್ರಿ. ತಾವು ಯಾರು ಮಾತಾಡ್ತಿರೋದು? ನಾವು ಅವ್ರ ಸೊಸೆ ಮಾತಾಡ್ತೀವಿ. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಅಷ್ಟಭೈರವ ದೀಪಚಕ್ರ ಆರಾಧನೆ ಅಂತ ನಾನು ಹೇಳಿದ್ದೀನಿ, ಯೂಟ್ಯೂಬಲ್ಲಿದೆ. ಆ ಚಕ್ರ ದಿನ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಚಕ್ರ ಬರೆದು ದೀಪ ಇಟ್ಟು ಭೈರವರನ್ನ ಪೂಜೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ. ಎಲ್ಲಿ ಸಿಗುತ್ತೆ ಅದು ಇನ್ಫಾರ್ಮೇಷನ್ ಅಂದರೆ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಯೂಟ್ಯೂಬ್ ಚಾನಲ್ ಇದೆ. ಆ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದಲ್ಲಿ ಭೈರವ ಚಕ್ರ ಆರಾಧನೆ ಅಂತ ಟೈಪ್ ಮಾಡಿದ್ರೆ ಬರುತ್ತೆ. ಅದು ನೋಡಿಕೊಂಡು ರಂಗೋಲಿಯಲ್ಲಿ ಚಕ್ರ ಬರೆದು, ಬಳಪ ಅಥವಾ ರಂಗೋಲಿ ಚಕ್ರ ಬರೆದು ಆ 8 ಭೈರವರ ಆರಾಧನೆ ಮಾಡಿ ನೋಡಿ. 2 ಹುಣ್ಣಿಮೆ 2 ಅಮಾವಾಸ್ಯೆಯಲ್ಲಿ ಭಾಳಷ್ಟು ಪವಾಡ ಆಗುತ್ತೆ ನಿಮ್ಮ ಮನೆಯಲ್ಲಿ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮನೇಲಿ ದುಡ್ಡೇ ಉಳಿತಿಲ್ಲ ಅಂದರೆ ಶಾಪಗ್ರಸ್ತ ದೋಷ ಇರ್ತದೆ, ವಂಶ ಪಾರಂಪರ ಶಾಪ ಇರ್ತದೆ. ಆ ಮನೆ ಲಕ್ಷ್ಮಿ ವಾಸ ಮಾಡೋದಿಲ್ಲ. 5 ರೂಪಾಯಿ ಬಂದರೆ 50 ರೂಪಾಯಿ ಖರ್ಚಿರುತ್ತೆ. 5,000 ಬಂದರೂ 5 ಲಕ್ಷ ಖರ್ಚಾಗತ್ತೆ. ರೋಗ ಬಾಧೆನೋ ಆಕ್ಸಿಡೆಂಟೋ ಏನೋ ಆಗಿ ಉಳಿತಾಯನೇ ಆಗೋದಿಲ್ಲ ಅಂದರೆ ಆ ಗೋತ್ರದಲ್ಲಿ ಶಾಪ ಇರ್ತದೆ. ಅದನ್ನು ನೀವು ಈ ಥರದಲ್ಲಿ ಚಕ್ರ ಆರಾಧನೆ ಮಾಡಬೇಕು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರ ಮಾತಾಡಿ. ಹಲೋ. ಯಾವೂರಿಂದ ಮಾತಾಡ್ತೀರಾ? ನೀವು ಮತ್ತೆ ಕಾಲ್ ಕಟ್ಟಾಯ್ತಲ್ವಾ? ನೀವೇನು ಸರಿಯಾಗಿ ಮಾತಾಡಲ್ಲ, ನೆಟ್ವರ್ಕ್ ಇರೋ ಕಡೆ ಲೌಡ್ ಸ್ಪೀಕರ್ ಆಫ್ ಮಾಡಿ ನಿಮ್ಮ ಮೊಬೈಲ್. ಹಾಂ, ಏನು ಹುಷಾರಿಲ್ಲ ಅವ್ರಿಗೆ? ಅವರು ಗಾಡಿಲಿ ಬಿದ್ದಿದ್ರು, ಅವರಿಗೆ ಮಾತಾಡಕ್ಕೆ ತೊಂದರೆ ಆಗೈತೆ. ಮನೆಯಲ್ಲಿ ದುಡ್ಡು ಕಾಸಿಂದು ಅಭಾವ, ತೊಂದರೆ ಆಗ್ತಾ ಇದೆ. ಲಕ್ವಾಗಿ ಮಾಡಿದ್ರು ಕೈಯಲ್ಲಿ ಕೂತಿಲ್ಲ. ಲಕ್ವಾಗಿದೆ ಗಂಡಗೆ? ಇಲ್ಲ ಇಲ್ಲ, ಏನು ಆಗಿಲ್ಲ. ಅದು ಗಾಡಿ ಬಿದ್ದಿರಲ್ಲ, ಗಂಟ್ಲು ಒಂದ್ ಸ್ವಲ್ಪ ಇದಾಯ್ತು.
ಇವಾಗ ಏನು ಪ್ರಾಬ್ಲಮ್ ಹೇಳಿ. ಮನೆಯಲ್ಲಿ ದುಡ್ಡು ಕಾಸಿಂದ ಅಡಚಣೆ. ನಾನು ನಿಮಗೆ ಬಟ್ಟೆ ಹೊಲಿತೀನಿ. ಹಾಂ, ಏನು ತೊಂದರೆ ಹಿಂಗೆ ಸಾಲಗಳು. ನೀವು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಹಾ ಈ ವಿಜಯದುರ್ಗ ದೀಪ ಚಕ್ರ ಆರಾಧನೆ ಅಂತ ಒಂದು ಚಕ್ರ ಆರಾಧನೆ ಹೇಳ್ಕೊಟ್ಟಿದ್ದೀನಿ. ಅದು ಯೂಟ್ಯೂಬಲ್ಲಿದೆ. ಅದನ್ನು ಹುಣ್ಣಿಮೆ ಅಮಾವಾಸ್ಯೆ ವಿಜಯದುರ್ಗ ದೀಪ ಚಕ್ರ ಆರಾಧನೆನ ಮಾಡ್ತಾ ಬನ್ನಿ, ನೋಡಿ ಭಾಳಷ್ಟು ಚೇಂಜಸ್ ಆಗುತ್ತೆ ನಿಮ್ಮ ಮನೇಲಿ. ವಿಜಯದುರ್ಗ ದೀಪ ಚಕ್ರ ಆರಾಧನೆ ಅಂತ. ಹಲೋ, ಬಹುಶಃ ಕರೆ ಡಿಸ್ಕನೆಕ್ಟ್ ಆಯ್ತು, ಕಾಲ್ ಕಟ್ಟಾಯಿತು ಅನಿಸುತ್ತೆ. ಮನೇಲಿ ಆಕ್ಸಿಡೆಂಟ್ ಆಗೋದು, ಬೀಳೋದು ಮತ್ತು ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗೆ ವಿಜಯದುರ್ಗ ದೀಪಚಕ್ರ ಆರಾಧನೆಯನ್ನು ಮಾಡಬೇಕು. ಅದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ನಿಮ್ಮ ಹೆಸರು? ನನ್ನ ಹೆಸರು ನೂತನ್ ಅಂತ. ಹೇಳಿ ನೂತನ್, ಏನು ಕೆಲಸ ಮಾಡ್ತೀರಿ? ನಾನು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರೈವೇಟ್ ಕಂಪ್ನಿನಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ವೆರಿ ಗುಡ್, ಹೇಳಿ. ಸಮಸ್ಯೆ ಏನು ಅಂತಂದ್ರೆ, ನಮ್ಮ ತಾಯಿ ನಮ್ಮ ತಂದೆ ನಾನು ಹುಟ್ಟೋಕ್ಕೂ ಮುಂಚೆನೆ ಸ್ವಲ್ಪ ಬೇರೆ ಬೇರೆ ಆದ್ರು. ನಮ್ಮ ತಂದೆ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲೇ ಊರಲ್ಲೇ ಸೆಟ್ಲ್ ಆಗಿ ಇನ್ನೊಬ್ರನ್ನ ಮದುವೆ ಆದ್ರು ಅವರು. ಇಷ್ಟು ವರ್ಷ ಆದ್ರೂ ಏನು ಸಂಪರ್ಕ ಇಲ್ಲ. ಮಧ್ಯ ಮಧ್ಯ ಫೋನ್ ಕಾಲಲ್ಲಿ ಮಾತಾಡ್ತಾ ಇದ್ರು, ಇದ್ ಮಾಡ್ತಾ ಇದ್ರು. ಈಗ ರೀಸೆಂಟ್ ಆಗಿ ನನ್ನ ಮದುವೆ ಆಯ್ತು. ಅವಾಗ ಹೆಣ್ಣಿನ ಕಡೆಯವರು ತಂದೆ ಬೇಕು ಅಂತ ಕೇಳಿದ್ಕೆ ನಮ್ಮ ತಾಯಿ ಹೋಗಿ ಅವ್ರನ್ನ ಸಂಪರ್ಕ ಮಾಡಿದ್ರು. ಎಂಗೇಜ್ಮೆಂಟಿಗೆ ಬರ್ತೀನಿ ಅಂತ ಅಂದ್ರು, ಬರ್ಲಿಲ್ಲ. ಮದುವೆಗೆ ಬರ್ತೀನಿ ಅಂದ್ರು, ಬರ್ಲಿಲ್ಲ. ಆಮೇಲೆ ಫೋನಲ್ಲಿ ಏನೋ ಒಂದ್ ಸ್ವಲ್ಪ ರಾಂಗ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ನಮ್ಮ ತಾಯಿ ತುಂಬಾ ಬೇಜಾರಾದ್ರು. ಅದಕ್ಕೆ ಅವರು ಒಂದ್ಸರಿ ಆದ್ರೂ ಬಂದು ಹೋಗಿ ಅಂತಂದ್ರು, ಬರ್ಲಿಲ್ಲ. ಇವಾಗ ಅವ್ರು ತುಂಬಾ ಬೇಜಾರಾಗಿ ನೊಂದ್ಕೊಂಡು, ಇಲ್ಲ ನಾವು ಕೇಸ್ ಹಾಕೋಣ ಅವ್ರ ಮೇಲೆ, 1-2 ಸರಿ ಕೋರ್ಟಿಗೆ ಬಂದು ಓಡಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳೋದು. ನಾನು ಅದಕ್ಕೆ ಒಂದ್ಸರಿ ಗುರುಗಳನ್ನ ಫೋನ್ ಮಾಡಿ ಮಾತಾಡಿ ಕೇಳ್ತೀನಿ, ಏನಂತಾರೆ ನೋಡೋಣ, ಏನಾದ್ರೂ ಮಂತ್ರ ತಂತ್ರ ಏನಾದ್ರು ಹೇಳ್ತಾರ ಕೇಳೋಣ ಅಂತ ಕಾಲ್ ಮಾಡಿದೆ. ನಿಮ್ಗೆ ಮದುವೆ ಆಗಿದೆಯಾ? ಮದುವೆ ಆಗಿದೆ, ಈಗ 2 ತಿಂಗಳಾಯ್ತು. ಓಕೆ. ಈಗ ಇಷ್ಟು ವರ್ಷ ತಂದೆ ಸಂಪರ್ಕ ಇಲ್ಲ, ಅವ್ರದ್ದು ಒಂದು ಪ್ರೀತಿ ಬಾಂಧವ್ಯ ಇಲ್ಲ, ಹಣಕಾಸಿನ ವ್ಯವಹಾರ ಇಲ್ಲ ನಿಮಗೂ ತಂದೆಗೂ? ಏನು ಇಲ್ಲ, ನಮ್ಮ ತಂದೆಗೂ ನಮಗೂ ಯಾವ್ದು ಸಂಪರ್ಕ ಇಲ್ಲ. ಅವ್ರು ಏನೇ ಮಾತಾಡ್ರು ನಮ್ಮ ತಾಯಿ ಜೊತೆ ಮಾತಾಡ್ತಾರೆ. ನನ್ನ ಜೊತೆ ಇವತ್ತಿನವರೆಗೂ ಒಂದ್ಸರಿನೂ ಮಾತಾಡಿಲ್ಲ. ಡೈವರ್ಸ್ ಆಗಿದೆಯಾ ನಿಮ್ಮ ತಂದೆ ತಾಯಿಗೆ? ಇಲ್ಲ, ಏನೂ ಆಗಿಲ್ಲ. ಅದು 20-30 ವರ್ಷದ ಕತೆ. ಅದು ಅವರು ನಮ್ಮ ತಾಯಿ ಜೊತೆನೆ ಸಂಸಾರ ಮಾಡ್ತಾ ಇದ್ರು. ಊರಿಗೆ ಹೋಗಿ ಬರ್ತೀನಿ ಅಂತ ಅವ್ರ ಸ್ವಂತ ಊರಿಗೆ ಹೋದವರು ಅಲ್ಲೇ ಅವ್ರ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ಮದುವೆ ಆಗಿ ಈ ಕಡೆ ಬರಲೇ ಇಲ್ಲ. ನಮ್ಮ ತಾಯಿ ಒಂಥರ ಮೋಸ ಆಯ್ತು ಅದು. ಮತ್ತೆ ಡೈವರ್ಸ್ ಕೊಡ್ದು ಅದಂಗೆ ಮದುವೆ ಆದ್ರು, ಎರಡನೇ ಮದುವೆ? ಅದೆಲ್ಲ ಅವಾಗ 20-30 ವರ್ಷದವರೆಗೆ ಅಷ್ಟೊಂದು ಕಾನೂನು ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ, ಎಲ್ಲ ಹಳ್ಳಿ. ಈಗ ನಿಮ್ಗೆ ಅವಶ್ಯಕತೆ ಇದೆಯಾ ಅವ್ರದ್ದು? ಅವಶ್ಯಕತೆ ಏನಿಲ್ಲ ನಮ್ಗೆ. ನಮ್ಮ ತಾಯಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇವಾಗ ನಮಗೆ ಸದ್ಯಕ್ಕೆ ಯಾವ್ದು ಫೈನಾನ್ಷಿಯಲಿ ಹೆಲ್ಪ್ ಏನು ಇಲ್ಲ. ಏನಿದೆ ಅವ್ರ ಹತ್ರ? ಪ್ರಾಪರ್ಟಿ, ಅವ್ರ ಹತ್ರ ಆಸ್ತಿ ಏನಿದೆ ನಿಮ್ಮ ಅಪ್ಪನ ಹತ್ರ? ಇದೆ, ಒಂದು 12 ಎಕರೆ ಇದೆ ಅಂತ ಹೇಳ್ತಾ ಇದಾರೆ. ಮತ್ತೆ ಅದಕ್ಕೋಸ್ಕರ ನಮ್ಮ ತಾಯಿ ಸ್ವಲ್ಪ ಕೇಸ್ ಹಾಕೋಣ, 1-2 ಎಕರೆ ಸಿಕ್ಕಿದ್ರು ಸಾಕು, ಎಲ್ಲ ಪರಿಹಾರ ಸಿಕ್ಕಿದ್ರು ಸಾಕು, ನಮ್ಮ ಜೀವನಕ್ಕಾಗುತ್ತೆ. ನಮ್ಮ ತಾಯಿ ಬಂದು ಅಸ್ತಮಾ ಪೇಷಂಟು, ಅವರಿಗೆ ಸ್ಯಾಚುರೇಷನ್ ಅವಾಗ ಡೌನ್ ಆಗ್ತಾ ಇರುತ್ತೆ, ಹಾಸ್ಪಿಟ್ಲಿಗೆಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ರು. ಈಗ ನಿಮ್ಮ ತಂದೆ ಗೌರ್ಮೆಂಟ್ ಎಂಪ್ಲಾಯಿನಾ? ಇಲ್ಲ, ಅವ್ರು ನಾರ್ಮಲ್ ರೈತರು. ಈಗ ನೀವು ಗೌರ್ಮೆಂಟ್ ಕೆಲಸದಲ್ಲಿ ಇದ್ರು, ಫಸ್ಟ್ ಟಿಪ್ಸ್ ಆಗಿದ್ರು ಗೌರ್ಮೆಂಟ್ ಕೆಲಸದಲ್ಲಿ, ಇವಾಗ ರಿಟೈರ್ ಆಗಿರ್ಬೋದು. ರಿಟೈರ್ಡ್ ಆಗಿದೆ ನೀವು? ಓಕೆ. ಈಗ ಆಸ್ತಿಗೋಸ್ಕರ ನಿಮಗೆ ಬೇಕೇ ವಿನಃ ನಿಮಗೆ ತಂದೆ ಬೇಡ, ನಿಮ್ಮ ತಾಯಿಗೂ ಗಂಡ ಬೇಡ? ತಾಯಿ ಬಂದ್ರೆ ಇರ್ಲಿ, ನಮ್ ಜೊತೆನೆ ಇರ್ಲಿ ಅಂತ ಹೇಳ್ತಾ ಇದಾರೆ. ಅಪೋಸ್ ಮಾಡ್ತಾ ಇಲ್ಲ. ಬಟ್ ಅವರು ಏನು ಬಂದು ಹೋಗೋದು ಇಲ್ಲ, ಯಾವ್ದು ಏನು ಇಲ್ಲ. ಈಗ ನಿಮ್ಗೆ ಕೇಸ್ ಹಾಕಿದ್ರೆ ಅವ್ರು ಇನ್ನೂ ತುಂಬಾ ನಿಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೋತಾರೆ, ತುಂಬಾ ಇನ್ನೂ ದ್ವೇಷಿಸ್ತಾರೆ. ಹೌದು. ಕೋರ್ಟಲ್ಲಿ ಹಾಕಿದ್ರೆ ನಾಳೆ ನಾಳಿದ್ಗೆ ಕೇಸ್ ನಿಮ್ಮ ಪ್ರಕಾರ ಆಗೋದಿಲ್ಲ, ವರ್ಷಾಂಗಟ್ಲೆ ತಗೊಳುತ್ತೆ. ನಿಮಗೆ ಕೋರ್ಟ್ ಕಲಿಬೇಕು, ಲಾಯರ್ ಫೀಸ್ ಕೊಡಬೇಕು, ಬೇಕಾದಷ್ಟು ರಿಸ್ಕ್ಗಳು ನೀವು ಫೇಸ್ ಮಾಡಬೇಕು. ಹೌದು. ಈಗ ಇರೋ ನೆಮ್ಮದಿ ಕಳ್ಕೊತೀರಾ. ಹೌದು. ಅದರಿಂದ ಅವರು ಯಾರು ದೊಡ್ಡವ್ರ ಜೊತೆ ಕೂತು ಮಾತಾಡಿ, ನೀವು ಬರೋದು ಬೇಡ, ಮಗನಿಗೆ ಏನು ಕೊಡಬೇಕು ಅದು ಕೊಟ್ಬಿಡು ಅಂತ ಕೇಳಿ ಮಾತಾಡೋದಕ್ಕೆ ರೆಡಿನೇ ಇಲ್ಲ ಅವರು. ಮಾತಾಡೋದಕ್ಕೂ ರೆಡಿ ಇಲ್ಲ, ಬರೋದಕ್ಕೂ ರೆಡಿ ಇಲ್ಲ. ಈಗ ಮೊನ್ನೆ ಇಷ್ಟು ದಿನ ಮಾತಾಡ್ತಾ ಇದ್ದವ್ರು ಇವಾಗ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ 12 ಎಕರೆ ನಿಮ್ಮ ಅಪ್ಪಂದ ಅಥವಾ ನಿಮ್ಮ ತಾತಂದ? ಅವ್ರ ತಾತನ ಕಡೆಯಿಂದಾನೆ ಬಂದಿರೋದು ಅದೆಲ್ಲ. ನೀವು ಕೇಸ್ ಹಾಕಿ ಅಷ್ಟೇ, ನನಗೆ ಆಸ್ತಿ ಬರಬೇಕು, ನನಗೆ ಆಸ್ತಿ ಹಂಚೋರ್ಗೆ ಯಾವುದೇ ರೀತಿ ಮಾರಾಟ ಭೋಗ್ಯ ಮಾಡಬಾರ್ದು ಅಂತ ಒಂದು ಸ್ಟೇ ತರಿಸ್ಬಿಡಿ.
ಮಾರಾಟ ಮಾಡೋಕ್ಕೆ ಈಗ ನೀವು ಗಂಡ ಬಾ ಅಂತ ನಿಮ್ಮ ಅಮ್ಮ ಕರಿಬಾರ್ದು, ಅಪ್ಪ ಬಾ ಅಂತ ನೀವು ಕರಿಬೇಡಿ. ಹಾಂ ತಾತನ ಆಸ್ತಿಗೆ ಅಧಿಕಾರ ನಿಮಗಿದೆ. ನಿಮ್ಮ ಅಪ್ಪನ ಆಸ್ತಿ ಆಗಿದ್ದರೆ ಸ್ವಲ್ಪ ಕಷ್ಟ, ನಿಮ್ಗೆ ಸಿಗೋದು ಕಷ್ಟ. ನಿಮ್ಮ ತಾತನ ಆಸ್ತಿ ಆಗಿರೋದ್ರಿಂದ ನಿಮ್ಗೆ ರೈಟ್ಸ್ ಇರೋದ್ರಿಂದ ನೀವು ಇಮಿಡಿಯೇಟಾಗಿ ಇಡೀ ಎಂಟೈರ್ 12 ಎಕರೆಗೆ ಸ್ಟೇ ತನ್ನಿ. ಭೋಗ್ಯ ಮಾಡಬಾರ್ದು, ಮಾರಾಟ ಮಾಡಬಾರ್ದು ಅಂತ. ನಮಗೆ ಇದೆಲ್ಲ ಅರ್ಧ ಪಾಲು ಬರಬೇಕು. ಮತ್ತು ನಮ್ಮ ತಾಯಿಗೆ ಡೈವರ್ಸ್ ಕೊಡ್ದೇನೆ ಮದುವೆ ಆಗಿದ್ದಾರೆ ಅಂತಂದರೆ ನಿಮ್ಮ ತಂದೆನೂ ಓಡೋಡಿ ಬಂದು ತಪ್ಪಾಯ್ತು ಅಂದ್ಬಿಟ್ಟು ಕೇಳ್ಕೊಂಡು ಅವರೇ ತೊಗೊಳ್ತಾರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ತೀರ್ಮಾನ ಆಗುತ್ತೆ. ಸುಮ್ಮನೆ ಕೋರ್ಟ್ಗೆ ಒಂದು ನೋಟಿಸ್ ಕಳಿಸಿ ಸ್ಟೇ ತರಿಸಿ, ಇಷ್ಟು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಇಲ್ಲಿ ರಾಣಿಬೆನ್ನೂರಿಂದ ರೀ. ಎಲ್ಲಿಂದ? ರಾಣಿಬೆನ್ನೂರು, ಹಾವೇರಿ ಡಿಸ್ಟಿಕ್. ಹಾಂ, ಹೇಳಿ ಹೇಳಿ. ನಮ್ಮ ಮಗಳದೊಂದು ಸ್ವಲ್ಪ ಸಮಸ್ಯೆ ಐತ್ರಿ. ಹಾಂ, ಆಕೆ ಮಗಳು ಜ್ಯೋತಿಮಾ ಅಂತ ರೀ. ಹಾಂ, ಆಕೆ ಹುಟ್ಟಿದ 27/9/1993 ರೀ. ಸಮಸ್ಯೆ ಹೇಳಿ, ಏನು ಪ್ರಾಬ್ಲಮ್ ಹೇಳಿ. ಪ್ರಾಬ್ಲಮ್ ಸರ್, ಈಗ ಮದುವೆ ಮಾಡ್ಕೊಟ್ಟವ್ರಿ. ಆಕೆ ಇಂಜಿನಿಯರ್ ಇದ್ರಿ ಅವ್ರು. ಹಾಂ, ಇಂಜಿನಿಯರ್ ಇದ್ರಿ ಅವ್ರು. ಅಳಿಯ ಇಂಜಿನಿಯರಾ? ಅಲ್ರಿ, ಅದೇನು ಇಂಜಿನಿಯರ್ ರೀ, ಇವ್ ಮಗಳು ಇಂಜಿನಿಯರ್ ರೀ. ಹಾಂ, ಆಕಿದು ಕೆಲಸ ಬಿಡಿಸಿ ಇಟ್ಕೊಂಡ್ಬಿಟ್ಟಾರ್ರಿ ಅವರು. ತಂದೆ ತಾಯಿ ಇತ್ಲಾಗ ಲಕ್ಷ್ಯ ಇಲ್ದಂಗ ಇಟ್ಕೊಂಡ್ಬಿಟ್ಟಾರ್ರಿ ಅವ್ರು. ಹಂಗಾಗಿ ಮತ್ತೆ ತಂದೆ ತಾಯಿ ಇಷ್ಟ ನಾವು ಜೋಪಾನ ಮಾಡಿ ಜತ್ನ ಮಾಡಿ ಮತ್ತೆ ತಂದೆ ತಾಯಿ ಮದುವೆ ಎಲ್ಲ ಮಾಡ್ಬಿಟ್ಟು ಮದುವೆ ಮಾಡ್ಕೊಟ್ಟವ್ರಿ. ಇವಾಗ ಏನು ಸಮಸ್ಯೆ? ಲಕ್ಷ್ಯನೇ ಇಲ್ರಿ, ಹಂಗ್ ಮಾಡ್ಯಾರಿ ಅವ್ರು ಗಂಡ ಮನೆಯವ್ರಿ. ಏನಾಯ್ತು? ಗಂಡ ಇಲ್ಲಿ ತವ್ರ ಮನಿದ್ ಒಟ್ಟ ಲಕ್ಷ್ಯ ತಪ್ಪಿಸ್ಬಿಟ್ಟಾರ್ರಿ ಅವ್ರು. ಒಟ್ಟ ಈಗ ಮಗಳು ತವ್ರ ಮನೇಲಿ ಇದ್ದಾಳಾ? ಇಲ್ರಿ, ಗಂಡ ಮನೆಯಲ್ಲೇ ಅದಾರ, ಅಲ್ಲೇ ಬೆಂಗಳೂರಲ್ಲೇ ಅದಾರ್ರಿ ಅವ್ರು. ಆದ್ರ ಅವ್ರು ಈ ಕಡೆ ತವ್ರ ಮನಿದ ಒಟ್ಟ ಲಕ್ಷ್ಯ ಇಲ್ದಂಗ ಮಾಡ್ಬಿಟ್ಟಾರ್ರಿ ಅವ್ರಿಗೆ, ನಮ್ಮ ಮಗಳಿಗೆ. ಈಗ ಗಂಡ ಹೆಂಡತಿ ಚೆನ್ನಾಗಿದ್ದಾರಾ? ಗಂಡ ಹೆಂಡತಿ ಚೆನ್ನಾಗದಾರ್ರಿ. ಮತ್ತು ಬಿಡಿ, ಅವ್ರ ಪಡ ಅವ್ರು ಇರಲಿ. ಈಗ ಅವ್ರಿಗೆ ಯಾವಾಗ ಖುಷಿ ಆಗುತ್ತೆ ಕಳಿಸ್ಲಿ. ನೀವು ಯಾಕೆ ಅಷ್ಟು ಬಲವಂತ ಮಾಡ್ತೀರಿ? ಈಗ ಮಗಳನ್ನ ನಮ್ಮ ಫೋನ್ ಎತ್ತಂಗಲ್ರಿ ಅವ್ರು. ನಮ್ಮ ಫೋನ್ ಹಚ್ಚಿರ್ ಫೋನ್ ಎತ್ತಂಗಲ್ಲ, ಹಂಗ ಕಂಡೀಷನ್ನಾಗ ಇಟ್ಟಾನ್ರಿ ಅವ ಅಳಿಯ. ಯಾಕೆ ವರದಕ್ಷಿಣೆ ಕೊಟ್ಟಿಲ್ವಾ ನೀವು? ವರದಕ್ಷಿಣೆ ಇಲ್ರಿ, ವರದಕ್ಷಿಣೆ ಮಾತಾಡಿಲ್ರಿ, ಕೊಟ್ಟಲ್ರಿ. ಮತ್ತೆ ಏನಕ್ಕೆ ಆ ಥರ ಅವರು ನಿಮ್ಮ ಕಂಡೀಷನ್ ಇಟ್ಟಿದ್ದಾರೆ? ಅದೇ ಆ್ಯಕ್ಚುಲಿ ಸರ್, ನಾವು ಸಾದರ್ ಲಿಂಗಾಯ್ತಾರಿ ನಾವು. ನಿಮ್ಮ ಕುಲದೇವಿ ಯಾರು? ನಮ್ಮ ಕುಲದೇವ್ರ ಶ್ರೀಶೈಲ ಮಲ್ಲಿಕಾರ್ಜುನ ರೀ. ಕುಲದೇವಿ ಹೆಣ್ದೇವರು? ಹೆಣ್ದೇವ್ರು ಇಲ್ರಿ ನಮ್ದು. ಹೆಣ್ದೇವ್ರು ಇರುತ್ತೆ, ನೀವು ನೋಡಿಲ್ಲ. ಬ್ರಹ್ಮರಾಂಬಿಕಾ ದೇವಿ. ಹಾಂ, ಭ್ರಮರಾಂಬಿಕೆ. ಶ್ರೀಶೈಲಕ್ಕೆ ಹೋಗ್ಬಿಟ್ಟು ಭ್ರಮರಾಂಬಿಕೆಗೆ ಕುಂಕುಮ ಅರ್ಚನೆ ಮಾಡಿಸಿ ಪ್ರಾರ್ಥನೆ ಮಾಡಲಿ. ಹ್ಞೂ ರೀ. ನನ್ನ ಅಳಿಯ ಮಗಳು ನಮ್ಮ ಮನೆಗೆ ಆಗಾಗ ಬರ್ತಾ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಗ ಸರಿ ಹೋಗುತ್ತೆ. ಏನೋ ಲಗ್ನದ ದೋಷ ಇರ್ತದೆ. ಅಳಿಯನ ಜಾತಕದಲ್ಲಿ ಅತ್ತೆ ಮನೆಯದು ದೋಷ ಇರ್ತದೆ. ಕೆಲವರು ಗಂಡು ಹುಡುಗನ ಜಾತಕದಲ್ಲಿ ಅತ್ತೆ ಮನೆ ಕಡೆದೊಂದು ಪ್ರಾಬ್ಲಮ್ ಇರ್ತದೆ ಪೂರ್ವಜರು. ಅದಕ್ಕೆ ಅಳಿಯ ಅತ್ತೆ ಮನೆಗೆ ಹೋಗಲ್ಲ, ಮಗಳನ್ನು ಕಳಿಸಲ್ಲ ತಾಯಿ ತಂದೆ ಮನೆಗೆ. ಅದೊಂದು ದೋಷ ಇರ್ತದೆ. ಭ್ರಮರಾಂಬಿಕೆಗೆ ಹೋಗಿ ಕುಂಕುಮಾರ್ಚನೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಅವಾಗೆಲ್ಲ ಸರಿ ಹೋಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ. ಯಾವ ಊರಿಂದ ಕಾಲ್ ಮಾಡ್ತೀರಿ? ಗುರುಗಳೇ, ಗದಗಿನಿಂದ ಮಾತಾಡ್ತಾ ಇರೋದು. ಎಲ್ಲಿಂದ? ಗದಗ ಡಿಸ್ಟಿಕ್. ಗದಗಿಂದ. ಹೇಳಿ ಅಮ್ಮ. ನಮ್ಮ ಮನೆಯವ್ರಿಗೆ 67 ವರ್ಷ ಗುರುಜಿ. ಹಾಂ, ಈಗ ಒಂದ್ 15 ದಿನದಿಂದ ಕೆಮ್ಮು ಆಗ್ತಾ ಇತ್ತು. ಸ್ವಲ್ಪ ವ್ಯಾಯಾಮ ಮಾಡ್ತಾ ಇದ್ರು ಗುರುಜಿ. ಅದು ಉಸಿರಾಟ ತೊಂದ್ರೆ ಎಲ್ಲ ಏನೋ ಕೆಮ್ಮು ಕಡಿಮೆ ಆಗ್ತಾ ಇಲ್ಲ. ಅದು ಹಾಸ್ಪಿಟ್ಲ್ ತೋರ್ಸಿವ್ರಿ, ಏನು ಇಲ್ಲ ಅಂತ ಹೇಳಿದ್ರು ಗುರುಜಿ. ಆದ್ರೆ ಊಟ ಮಾಡ್ತಾ ಇಲ್ರಿ, ಜ್ವರ ಸ್ವಲ್ಪ ಬರ್ತಾ ಇದೆ. ಈಗ ಜ್ವರದ್ದು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾರೆ. ಅದಕ್ಕೆ ನಿಮ್ಮ ಹತ್ರ ಏನಾದ್ರೂ ಕೇಳ್ಬೇಕಂತ ಇದ್ದೀವಿ ನೋಡಿ. ಡೈಲಿ ನಿಂಬೆಹಣ್ಣು ಜ್ಯೂಸ್ ಕೊಡಿ. ನಿಂಬೆಹಣ್ಣಿನ್ರಿ? ಹಾಂ, ರಾಹು ಶಾಂತಿ ನಿಂಬೆಹಣ್ಣು ಜ್ಯೂಸ್ ಕೊಡಿ, ಕೆಮ್ಮು ಜ್ವರ ಎಲ್ಲ ಕಮ್ಮಿ ಆಗುತ್ತೆ. ಹೌದ್ರಿ ಗುರುಜಿ. ಹಾಂ, ಡೈಲಿ 1 ಲೋಟ ನಿಂಬೆಹಣ್ಣು ಜ್ಯೂಸ್ ಕೊಡಿ. ಯಾವಾಗಲೂ ಬಿಸಿನೀರು ಕುಡಿಯೋಕೆ ಹೇಳಿ. ತಿಂಡಿ ಆದಮೇಲೆ, ಊಟ ಆದಮೇಲೆ ಬಿಸಿನೀರು ಕುಡಿಬೇಕು. ಮತ್ತು ನಿಮ್ಮ ಯಜಮಾನ್ ಓದೋಕ್ಕೆಲ್ಲ ಬರುತ್ತಾ? ಬಹುಶಃ ಅವ್ರು ಓದಕ್ಕೆ ಬಂತು ಅಂದರೆ ಲಕ್ಷ್ಮೀ ನರಸಿಂಹರದ್ದು ಅಷ್ಟೋತ್ತರ ಮಾಡ್ಲಿಕ್ಕೆ ಹೇಳಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ಹಲೋ, ಬಹುಶಃ ಅವರು ಯಾರ ಜೊತೆಲೋ ಮಾತಾಡ್ತಿದ್ದಾರೆ ಅನಿಸುತ್ತೆ. ಅವ್ರಿಗೆ ಹಲೋ 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 ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಮೇಲಿ. ಯಾವರಿಂದ ಕಾಲ್ ಮಾಡ್ತೀರಾ? ನಾವು ಬ್ಯಾಡಗಿ ತಾಲೂಕ್ ಕದ್ರಮಂಡಲಿಗೆ ಸರ್ ಗುರುಜಿ.
ಕದರ ಮಂಡಲಗಿ. ಓಕೆ ಓಕೆ, ಆಂಜನೇಯ ಇದ್ದಾರಲ್ಲ ಅಲ್ಲಿ? ಹ್ಞೂ ಹೌದು ಗುರುಜಿ, ನಮ್ಮ ಮಗ ನಿಮ್ಮ ಹತ್ರ ಮರ್ಮ ಮಾಡ್ಕೊಂಡ್ ಬಂದಿದ್ದಾನ ಗುರುಜಿ ಲಾಸ್ಟ್ ಟೈಮ್. ಏನು ಹೆಸರು? ರಮೇಶ್ ಹರಿಯಾರ್ ಗುರುಜಿ. ಓಕೆ, ಹೇಳಿಮ್ಮ, ಭಾಳ ಸಂತೋಷ. ಹೇಳಿ, ಏನು ಸಮಸ್ಯೆ? ನಾವು ನಿಮ್ಮ ಹತ್ರ ಬರ್ಬೇಕಿತ್ತು ಗುರುಜಿ, ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ ಅಂತ ಹೇಳಿದ್ರಂತೆ ನಮ್ಮ ಮಗನಿಗೆ. ಮತ್ತೆ ಅಮೌಂಟ್ ಜಾಸ್ತಿ ಆಗಿದೆ ಅಂದ್ ಈ ತಿಂಗಳ ಬಿಟ್ವಿ, ಇದು ಗುರು ಪೂರ್ಣಿಮೆ ಆದ ನಂತರ ಬರ್ತೇವೆ ಗುರುಜಿ. ನಮಗೆ ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಇದೆ. ಆಮೇಲೆ ಒಂದು ಊಟದ ಗಂಟು ಸಿಕ್ಕತ್ ಗುರುಜಿ. ಆ ಗುರುಜಿ ಅದನ್ನ ಕೇಳಿ ಬರ್ಬೇಕಿತ್ತು ಅಂದೆ, ಅಲ್ಲಿ ಆಗ್ಲಿಲ್ಲ, ಟೈಮ್ ಆಗ್ಲಿಲ್ಲ ಅಂದ್ರು. ಅದು ಇಟ್ಕೊಂಡ್ ಪೂಜೆ ಮಾಡ್ತಿದ್ದೇವಿ. ಇಲ್ಲಿ ಒಬ್ರು ಹೇಳಿದ್ ಪೂಜೆ ಮಾಡ್ಬೇಕು, ವಾಪಸ್ ಕೊಡ್ಬಾರ್ದು ಅಂದು. ಏನ್ ಕೊಡ್ಬಾರ್ದು? ಅದು ಊಟದ ಗಂಟು ಸಿಕ್ಕಿತ್ತು ಗುರುಜಿ ನಮಗೆ. ಎಂತದು? ಊಟದ ಗಂಟು ಗುರುಜಿ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಊಟದ ಗಂಟು, ಊಟ ಕಟ್ಕೊಂಡ್ ಹೋಗಿದ್ದ ಅನ್ನದ ಊಟದ ಗಂಟು ಸಿಕ್ಕಿತ್ತು ಗುರುಜಿ. ಅದು ವಾಪಸ್ ಕೊಡ್ಬಾರ್ದು, ಇಟ್ ಪೂಜೆ ಮಾಡ್ಬೇಕಂದ್ರು. ಇಟ್ ಪೂಜೆ ಮಾಡ್ತಾ ಇದ್ದೇವಿ. ಒಳ್ಳೇದಾಗುತ್ತಾ ಇಲ್ವಾ ಗುರುಜಿ? ಏನಿದೆ ಅದರಲ್ಲಿ? ಅದ್ರಲ್ಲಿ ಅನ್ನ ಸಾರು ಇತ್ತು ಗುರುಜಿ. ನಾವು ಒಳಗಿಟ್ಟು ಒಂದು 3 ದಿವಸ ಬಿಟ್ವಿ. ಸಾರೆಲ್ಲ ಹೋಗಿ ಬರೀ ಬಿಳಿ ಅನ್ನ ಅಷ್ಟ ಆಗಿದೆ ಗುರುಜಿ. ಅದು ಈಗ ಅಳ್ಸೋಗಿಲ್ವಾ? ಏನಾಗಿಲ್ ಗುರುಜಿ, ಗಟ್ಟಿ ಹಂಗ ಈಗ ಮಾಡಿದ್ದೆ ಏನೋ ಅನ್ನಿಸುತ್ತೆ ಅದನ್ನ ಈಗ ನೋಡಿದ್ರೆ. ಅದು ಪೂಜೆ ಮಾಡಿದ್ಮೇಲೆ ನಿಮ್ಗೇನೋ ಒಳ್ಳೇದಾಗಿದ್ಯಾ? ಆಗಿದೆ ಗುರುಜಿ. ಅದನ್ನ ಎಷ್ಟು ಪೂಜೆ ಮಾಡ್ತಾ ಇದ್ದೇವಿ, ಒಳ್ಳೇದಾಗಿದೆ ಗುರುಜಿ. ಕಂಟಿನ್ಯೂ ಮಾಡಿ. ಹಂಗಾರೆ ನಿಮ್ಗೆ ಅನ್ನ ಅಳ್ಸೋಗಿಲ್ವಾ? ಯಾವಾಗ ಸಿಕ್ತದು? ಅದು ಈಗ 6 ತಿಂಗಳಾಯ್ತು ಗುರುಜಿ. 5 ತಿಂಗಳು ಮುಗೀತು ಗುರುಜಿ. 5 ತಿಂಗಳು ಅನ್ನ ಅಳ್ಸಿಲ್ಲ? ಅಳಿಸಿಲ್ಲ ಗುರುಜಿ, ಹಾಗೆ ಇದೆ. ಅದ್ರಲ್ಲಿ ರೊಟ್ಟಿ ಇದ್ದಿಲ್ಲ ಗುರುಜಿ. ರೊಟ್ಟಿ ತಿಂದು ಅನ್ನ ಸಾರು ಅಷ್ಟು ಉಳಿಸ್ಕೊಂಡ್ ಬಂದು ಇಲ್ಲಿ ಇಟ್ಟಿದ್ರಂತೆ ಗುರುಜಿ. ಅವರು ತಗೊಂಡವ್ರು ಕಳ್ಕೊಂಡವ್ರು. ನಾವು ನೋಡಿದ್ವಿ, ಸಿಕ್ತದು ನಮ್ ಕಂಪೌಂಡ್ ಒಳಗೆ ಬಿದ್ದಿತ್ತು. ಅದು ಚೆನ್ನಾಗಿದೆ ಗುರುಜಿ. ಅಲ್ಲ, ಅನ್ನ ಕೊಳತು ಹುಳ ಬಂದಿಲ್ಲ ಅಲ್ಲ? ಏನಾಗಿಲ್ಲ ಗುರುಜಿ, ಬಿಳಿಯಾಗಿದೆ. ಸಾರ್ ಮಿಕ್ಸ್ ಮಾಡಿದ ಅನ್ನ ಬಿಳಿಯಾಗಿದೆ ಗುರುಜಿ. ಈಗ ಅದು ಮತ್ತೆ ಬರೀ ಅನ್ನ ಮಾತ್ರ ಇದೆ ಈಗ? ರೊಟ್ಟಿ ಇಲ್ಲ, ಸಾಂಬಾರ್ ಇಲ್ಲ? ರೊಟ್ಟಿ ಅದ್ರಲ್ಲಿ ಡಬ್ಬಿಯಲ್ಲಿ ಇದ್ದಿದ್ದೇ ಇಲ್ಲ. ಸಾಂಬಾರ್ ಇತ್ತು, ಸಾಂಬಾರೆಲ್ಲ ಹೋಗಿ ಬರೀ ಅನ್ನ ಮಾತ್ರ ಉಳಿದಿದೆ ಗುರುಜಿ. ಇಟ್ಟು ಪೂಜೆ ಮಾಡಿ ಇರೋ ತನಕ ನೋಡೋಣ. ನಿಮ್ಗೆ ಒಳ್ಳೇದಾಗ್ತಿದೆಯಲ್ವಾ? ಮಾಡಿ ಅನ್ನಪೂರ್ಣೇಶ್ವರಿ ಹೆಸರು ಹೇಳ್ಕೊಂಡು ಪೂಜೆ ಮಾಡಿ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಾ? ನಾವು ಸಾಗರದಿಂದ. ಸಾಗರದಿಂದ? ಹೌದು. ಹೇಳಿ ಅಮ್ಮ. ಗುರುಜಿ, ನನಗೆ ಮದುವೆ ಆಗಿ 2 ತಿಂಗಳಾಯ್ತು. ಮದುವೆ ಆಗಿ 2 ತಿಂಗಳಾಯ್ತು. ಭಾಳ ಸಂತೋಷ. ಹೇಳಿ. ಈಗ ನಮ್ಮ ಮದುವೆ ಆಗಿರೋ ಮನೇಲಿ ಅವ್ರು ಟ್ವಿನ್ಸ್ ಇರೋದು. ಒಬ್ರಿಗಾಗಿದೆ, ಒಬ್ರಿಗೆ ಆಗ್ಲಿಲ್ಲ. ಅವರಿಗೆ ಏನ್ ಕಾರಣಕ್ಕಾಗ್ತಿಲ್ಲ, ಏನಂತ ಗೊತ್ತಾಗ್ತಿಲ್ಲ ಗುರುಜಿ. ನೀವು ಟ್ವಿನ್ಸಾ? ನಾವು ಟ್ವಿನ್ಸ್ ಅಲ್ಲ, ನಾನು ಮದುವೆ ಆಗಿ ಬಂದಿರೋ ಮನೆಯವರು. ಓ, ನಿಮ್ಮ ಯಜಮಾನ್ರ ಟ್ವಿನ್ಸು? ಹೌದು. ಅವರು ಅಣ್ಣ ತಮ್ಮ. ಇನ್ ತಮ್ಮನಿಗೆ ಆಗ್ಲಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಏನ್ ಪರಿಹಾರ ಇದೆಯಾ? ಎಲ್ಲಿಂದನೂ ಬರ್ತಾ ಇಲ್ಲ ಒಂದು ಸಂಬಂಧ. ಸಿಕಂದೂರು ಚೌಡೇಶ್ವರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಬರಕ್ಕೆ ಹೇಳಿ. ಸಿಗಂದೂರು ಚೌಡೇಶ್ವರಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಬರಲಿ. ಮದುವೆ ಆದ ತಕ್ಷಣ ದಂಪತಿ ಸಹಿತ ಬಂದು ನೀನು ಸೇವೆ ಮಾಡ್ತೀನಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಏನಾದ್ರು ಕೊಡೋದಿದ್ರೆ ಕೊಡೋದನ್ನು ಅರ್ಕೆ ಕಟ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ನೋಡಿ, ಅವಳಿ ಜೋಳಿ ಇಬ್ಬರು ಅಣ್ಣ ತಮ್ಮಂದಿರು. ಒಬ್ಬರು ಮದುವೆ ಆಯಿತು, ಒಬ್ಬರು ಮದುವೆ ಆಗಿಲ್ಲ. ಬಹುಶಃ ಅವನಿಗೆ ಗುರುಬಲ ಇಲ್ಲ ಅನಿಸುತ್ತೆ. ನೋಡಿ, ಯಾರಿಗೆ ಮಕ್ಕಳಾಗ್ತಿಲ್ಲ, ಮದುವೆ ಆಗ್ತಿಲ್ಲ, ಮತ್ತು ಅಂಗವಿಕಲ ಮಕ್ಕಳು ಹುಡ್ತಾಯಿದ್ರೆ, ಓದೋದ್ರಲ್ಲಿ ಹಿಂದುಳಿದಿದ್ರೆ, ಓದಿದ್ದೆಲ್ಲ ನೆನಪಿಲ್ಲ, ಎಲ್ಲದರಲ್ಲೂ ಫೇಲ್ ಆಗ್ತಿದ್ರೆ, ಕೆಲಸ ಮಾಡ್ತಿರ್ತಾರೆ, ಬಿಟ್ಟು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಿರಲಿಲ್ಲ, ಕೆಲಸನೇ ಕಳ್ಕೊತಾರೆ. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಿರ್ತಾರೆ, ಅಲ್ಲೂ ಏಳಿಗೆ ಆಗೋಲ್ಲ. ಸ್ವಂತ ಬಿಸ್ನೆಸ್ ಮಾಡ್ತಾರೆ, ಅಲ್ಲೂ ಏಳಿಗೆ ಆಗ್ತಿಲ್ಲ. ಮನೆಯಲ್ಲೇ ತುಂಬ ಗಲಾಟೆ, ಮನೇಲಿ ಗೃಹ ಕಲಹ, ಕೋರ್ಟು, ಪೊಲೀಸ್ ಸ್ಟೇಷನ್, ಈ ಥರದ್ದೆಲ್ಲ ನಡೀತಿರ್ತದೆ. ಈ ಥರದ್ದೆಲ್ಲ ಇರ್ತದೆ ಗುರುಬಲ ಕಮ್ಮಿ ಆಗಿದೆ ಅಂತ. ಈ ಗುರುಬಲ ಯಾಕೆ ಕಮ್ಮಿ ಆಗುತ್ತೆ ಅಂದರೆ, ಗುರುಗಳಿಗೆ ಬೈದಿದ್ರೆ ಓ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ, ಗುರು ಬಗ್ಗೆ ಅಪಪ್ರಚಾರ ಮಾಡಿದರೆ, ಗುರುಗಳಿಗೆ ಕೆಟ್ಟದಾಗಿ ಮಾತಾಡಿದರೆ, ಗುರುಗಳಿಗೆ ತೊಂದರೆ ಕೊಟ್ಟಿದ್ರೆ, ಗುರುವಿನ ಮನಸ್ಸನ್ನು ನೋಯಿಸಿದರೆ ಅವರು ಗುರು ಶಾಪಕ್ಕೆ ಗುರಿ ಆಗ್ತಾರೆ. ಇದಕ್ಕೆ ಕಳ್ಕೋಬೇಕು ಅಂತಂದರೆ ಪ್ರತಿ ವರ್ಷ ಗುರು ಪೂರ್ಣಿಮೆ ಅಂತ ಒಂದು ಹಬ್ಬ ಬರುತ್ತೆ. ಆ ಗುರುಪೂರ್ಣಿಮೆ ಇದೇ ತಿಂಗಳು 21ನೇ ತಾರೀಕು ಭಾನುವಾರ ಗುರುಪೂರ್ಣಿಮೆ ಇದೆ. ಯಾರ್ಯಾರಿಗೆ ಸಂತಾನ ಆಗ್ತಿಲ್ಲ, ಮದುವೆ ಆಗ್ತಿಲ್ಲ, ನಾನು ಹೇಳೋ ಎಲ್ಲ ಸಮಸ್ಯೆಗಳಲ್ಲಿ ನರಳ್ತಾ ಇದ್ದರೆ
ಆ ದಿವಸ ನೀವು ಗುರುಸ್ಮರಣೆ ಮಾಡಿ ಗುರು ದೋಷದಿಂದ ಮುಕ್ತರಾಗಬೇಕು ಅಂತೇಳಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಗುರು ಪೂರ್ಣಿಮೆ ಮಹೋತ್ಸವನ ಆಚರಣೆ ಮಾಡ್ತಾ ಬರ್ತಿದ್ದಾರೆ. ಈ ಗೌರಿ, ಗಣಪತಿ, ಸಂಕ್ರಾಂತಿ, ಯುಗಾದಿ, ದೀಪಾವಳಿ ಹೇಗೆ ಮಾಡ್ತೀವೋ ಹಾಗೆ ಈ ಗುರು ಪೂರ್ಣಿಮೆ ಮಹೋತ್ಸವ ಗುರುಬಲವನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ, ಗುರುಶಾಪದಿಂದ ಮುಕ್ತರಾಗಲಿಕ್ಕೆ ಈ ಕಾರ್ಯಕ್ರಮವನ್ನು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆ ವತಿಯಿಂದ ಈ ಬಾರಿ ನಾವು 21ನೇ ತಾರೀಕು ಭಾನುವಾರ ಹಂಪೆ ಹತ್ರ, ಹೊಸಪೇಟೆ ಬಳ್ಳಾರಿ ಹತ್ರ ಹಂಪೆ ಇದೆ ನೋಡಿ, ಆ ಹಂಪೆಗೆ 7 ಕಿಲೋಮೀಟ್ರ್ ಹಿಂದೆ ಇಂಗಲಿಗಿ ಅಂತ ಒಂದು ಗ್ರಾಮ, ಅಲ್ಲಿ ಶ್ರೀ 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 ದಿಗಂಬರ ರಾಜಭಾರತಿ ಅಂತೇಳಿ ಅಗೋರಿ ಮತ್ತು ನಾಗಸಾಧು ಇದ್ದಾರೆ. ಅವರ ಒಂದು ಸಾನ್ನಿಧ್ಯದಲ್ಲಿ ನಾವು ಈ ವರ್ಷ ಗುರುಪೂರ್ಣಿಮೆ ಮಹೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ. ಆದ್ದರಿಂದ ಯಾರಿಗೆ ನಾನು ಹೇಳಿದಂಥ ಎಲ್ಲ ದೋಷದಿಂದ ಮುಕ್ತರಾಗಬೇಕು ಅಂತಂದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು. ಇದು ಕಾರ್ಯಕ್ರಮ ಫ್ರೀಯಾಗಿ ಮಾಡ್ತಾಯಿದ್ದೀವಿ. ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಸಂತಾನ ಇಲ್ಲ, ಮತ್ತು ಅಂಗವಿಕಲ ಮಕ್ಕಳು ನೋಡೋದು, ಓದೋದಲ್ಲಿ ಒಳ್ಳೆಯದಾಗ್ತಿಲ್ಲ, ಬಿಸ್ನೆಸ್ ಆಗ್ತಿಲ್ಲ, ಕೆಲಸ ಸಿಗ್ತಿಲ್ಲ, ಹಲವಾರು ಸಮಸ್ಯೆಗಳು ನರಳುತ್ತಿದ್ದರೆ ಅಂಥವ್ರಿಗೆ ಪರಿಹಾರ ಆಗಲಿ ಅಂತೇಳಿ ನಾವು ಉಚಿತವಾಗಿ ಫ್ರೀಯಾಗಿ ಈ ಒಂದು ಗುರುಪೂರ್ಣಿಮೆ ಮಹೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ. 21ನೇ ತಾರೀಕು ಭಾನುವಾರ ಬೆಳಗ್ಗೆ 8 ಗಂಟೆಗೆ ದತ್ತಾತ್ರೇಯನ ಆಹ್ವಾನ ಮಾಡಿ ಅವರಿಗೆ 21 ವೆರೈಟಿ ಅಭಿಷೇಕ ಮಾಡಿ 1008 ಮಂತ್ರದಿಂದ ಅರ್ಚನೆ ಮಾಡಿ, ಆಮೇಲೆ ಗಣಪತಿ ಹೋಮ, ಈ ಶತ್ರುಬಾಧೆ ಮತ್ತು ಮಾಟ ಮಂತ್ರ ತಂತ್ರ ಪ್ರಯೋಗದಿಂದ ನಿವೃತ್ತಿ ಆಗಲಿಕ್ಕೆ, ರೋಗಬಾಧೆ ನಿವೃತ್ತಿ ಆಗಲಿಕ್ಕೆ, ಸುದರ್ಶನ, ಆಕ್ಸಿಡೆಂಟ್ಸು, ಸ್ವಯಂ ಆತ್ಮಹತ್ಯೆ ದೋಷ, ಈ ಥರದ್ದೆಲ್ಲ ದೋಷಗಳ ನಿವಾರಣೆ ಮಾಡೋಕ್ಕೆ ಮೃತ್ಯುಂಜಯ, ಮಾಟ ಮಂತ್ರ ಮತ್ತು ಕಾಳಸರ್ಪ ದೋಷಕ್ಕೆ ಲಕ್ಷ್ಮೀ ನರಸಿಂಹ, ದತ್ತಾತ್ರೇಯ ಹೋಮ ಮಾಡ್ತಾಯಿದ್ದೀವಿ. 2 ಗಂಟೆ ಹೊತ್ತಿಗೆ ಪೂರ್ಣಾವತಿ ಆಗುತ್ತೆ. 2 ಗಂಟೆ ಆದಮೇಲೆ ಮಧುಕರಿ ಭಿಕ್ಷೆ ಕೊಡ್ತೀವಿ ನಾವು, ದತ್ತ ಭಿಕ್ಷೆ ಅಂತ. ಅದು ತೊಗೊಂಡ್ರೆ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಗೆ ಏನು ತೊಂದರೆ ಇದೆ ನೆನೆಸ್ಕೊಂಡು ಭಿಕ್ಷೆ ತೊಗೊಂಡ್ರೆ ನಿಮಗೆ ಮುಂದಿನ ಗುರುಪೂರ್ಣಿಮೆಗೆ ಅದು ನಿವಾರಣೆ ಆಗಿರುತ್ತೆ. ಅಷ್ಟು ವಿಶೇಷ ದತ್ತ ಭಿಕ್ಷೆ. ಅದರಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕುಟುಂಬ ಸಮೇತ, ಬಂಧು ಮಿತ್ರ ಸಮೇತ ಆಗಮಿಸಿ ದತ್ತಾತ್ರೇಯರ ಆಶೀರ್ವಾದ ಪಡ್ಕೊಳ್ಳಿ. ಯಾರು ಬರ್ತಿರೋ ಈ ಕಾರ್ಯಕ್ರಮ ಬರಬೇಕಾದ್ರೆ 1 kg ಕಡಲೆಕಾಯಿ ಬೀಜ ತೊಗೊಂಬನ್ನಿ. ಚಿತ್ರಾನ್ನ ಮತ್ತು ಪುಳಿಯೋಗರೆಗೆ ಹಾಕ್ತೀವಲ್ಲ ಕಡಲೆಕಾಯಿ, ಶೇಂಗಾ ಅಂತಾರೆ ಉತ್ತರ ಕನ್ನಡ, ಅದನ್ನು 1 kg ತೊಗೊಂಬಂದರೆ ನಾವು ಅದನ್ನು ಸಂಕಲ್ಪ ಮಾಡಿಸಿ ತಂತ್ರ ಮಾಡೋದು ಹೇಳ್ಕೊಡ್ತೀನಿ. ಈ ಕಾರ್ಯಕ್ರಮ ಬೆಳಗ್ಗೆ 8ರಿಂದ ಮಧ್ಯಾಹ್ನ 2 ಗಂಟೆ ತನಕ ನಡೆಯುತ್ತೆ. ಇಂಗಲಿಗಿ ಗ್ರಾಮ, ಹೊಸಪೇಟೆ ಹತ್ರ, ಹಂಪೆಯಿಂದ 7 ಕಿಲೋಮೀಟ್ರ್ ಹಿಂಭಾಗದಲ್ಲಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ ಒಂದು ಮ್ಯೂಸಿಕ್ ಚಾನಲ್ ಇದೆ, SSBK ಜ್ಞಾನೋದಯ ಅಂತ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ 1 ಗಂಟೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.